ದೇಶಭಕ್ತಿ ದಂಗಲ್ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗ. ಇವತ್ತು ಕೂಡ ದೆಹಲಿಯ ವಿಶ್ವವಿದ್ಯಾಲಯದ ಮುಂದೆ ಅನೇಕ ವಿದ್ಯಾರ್ಥಿ ಸಂಘಟನೆಗಳ ನೇತೃತ್ವದಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಇವತ್ತು ಪ್ರತಿಭಟನೆ ನಡೆಸುವ ಮೂಲಕ ABPಯ ಗುಂಡಾಗಿರಿ ಮತ್ತು ABP ನಡೆಸಿದಂಥ ದಬ್ಬಾಳಿಕೆಯ ಕೃತ್ಯದ ವಿರುದ್ಧ ಇವತ್ತು ಎಲ್ಲರೂ ಒಟ್ಟಾಗಿದ್ದಾರೆ. ಅಂದರೆ ಇವತ್ತು ದೇಶದಲ್ಲಿ ಎರಡು ಸ್ಪಷ್ಟವಾದಂಥ ದಿಕ್ಕುಗಳಲ್ಲಿ ಆಲೋಚನೆ ನಡೀತಾ ಇದೆ. ಒಂದು ABP ಚಿಂತನೆಯ ವಿರುದ್ಧ ಮಾತಾಡೋರೆಲ್ಲರೂ ಕೂಡ ದೇಶದ್ರೋಹಿ ಅನ್ನುವಂಥದ್ದು, ಮತ್ತೊಂದು ಕಡೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಲ್ಲಿ ಮಾತಾಡ್ತಕ್ಕಂಥವರು ನಿಜವಾಗಲೂ ಕೂಡ ದೇಶ ಪ್ರೇಮವನ್ನು ಕಳ್ಕೊಂಡಿದ್ದಾರೆ. ಈ ರೀತಿಯ ಆಲೋಚನಾ ಕ್ರಮಗಳು ದೇಶದಲ್ಲಿ ಶುರು ಆಗಿದ್ದಾವೆ. ಅಂದರೆ ಈ ಒಂದು ಹಂತದಲ್ಲಿ ಯಾವ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದಂಥ ಯೋಧನ ಪುತ್ರಿ ಗುರ್ಮೆಹರ್ ಕೌರ್ ಈ ಒಂದು ಹೋರಾಟದ ಕೇಂದ್ರ ಬಿಂದು ಆಗಿದ್ದರು. ಆದರೆ ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇರ್ತಕ್ಕಂಥ ಬೆದರಿಕೆಗಳು, ಅಲ್ಲಿರ್ತಕ್ಕಂಥ ಹ್ಯಾಶ್ಟ್ಯಾಗ್ಗಳು, ಅಲ್ಲಿರ್ತಕ್ಕಂಥ ಪ್ರತಿಕ್ರಿಯೆಗಳು, ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ, ನಿನ್ನ ದೇಶದ್ರೋಹಿ, ನಿನ್ನ ಮೇಲೆ ಅತ್ಯಾಚಾರ ಮಾಡ್ತೀವಿ, ನಿನ್ನನ್ನು ಸಾಯಿಸ್ತೀವಿ, ಈ ರೀತಿಯ ಬೆದರಿಕೆಗಳಿಂದ ಬೇಸತ್ತಂಥ ಕೌರ್ ಇವತ್ತು ದೆಹಲಿಯನ್ನು ತೊರೆದಿದ್ದಾರೆ. ಅಷ್ಟೇ ಅಲ್ಲ, ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ಸನ್ನು ಹೇಳಿ ನಾನು ಈ ಹೋರಾಟದಿಂದ ಹಿಂದೆ ಸರಿತಾ ಇದ್ದೀನಿ, ಇವತ್ತು ದೊಡ್ಡ ಚಳವಳಿ ನಡೀತಾ ಇದೆ, ಅದಕ್ಕೆ ಜನ ಸೇರಲಿ ಅಂತ ಹೇಳಿದ್ದಾರೆ. ಆದರೆ ನಿನ್ನೆ ಒಂದು ಆರೋಪ ಮಾಡಿದರು ABPಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಆ ಯುವತಿ ಆಮ್ ಆದ್ಮಿ ಸೇರಿದ್ದಾರೆ ಅಂತ. ಆದರೆ ಇವತ್ತು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಯಾವುದೇ ಪಕ್ಷಕ್ಕೆ ಸೇರಿದವಳಲ್ಲ, ನಾನು ಈ ದೇಶದ ಒಬ್ಬ ಯುವತಿ, ನನ್ನ ಅಪ್ಪನನ್ನು ಕಳ್ಕೊಂಡು ನಾನು ನೋವಿನಲ್ಲಿದ್ದೀನಿ, ಇಂಥ ಅನೇಕ ಲಕ್ಷಾಂತರ ಜನ ಮಕ್ಕಳಿದ್ದಾರೆ. ಸೊ ಇದರ ಅರ್ಥ ಮಾಡ್ಕೊಳ್ಳದೇನೆ ಕೇಂದ್ರ ಸರ್ಕಾರ ಕೂಡ ಇದರ ಮಧ್ಯಪ್ರವೇಶ ಮಾಡಿ ತನ್ನ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದೆ. ಇನ್ನೊಂದು ಕಡೆ ಎಡಪಕ್ಷಗಳು, ಕಾಂಗ್ರೆಸ್, ಆಮ್ ಆದ್ಮಿ ಪಾರ್ಟಿ, JDU ಎಲ್ಲರೂ ಕೂಡ ಈ ವಿದ್ಯಾರ್ಥಿಯ ಚಳುವಳಿಗೆ ಸಾಥ್ ನೀಡಿದ್ದಾರೆ. ಅಂದರೆ ಮತ್ತೊಂದು JNU ವಿವಾದ ಇವತ್ತು ದೇಶದಲ್ಲಿ ಶುರುವಾಗಿದೆ. ದೇಶಭಕ್ತಿ ವರ್ಸಸ್ ದೇಶದ್ರೋಹಿ ಅನ್ನುವಂಥದ್ರ ಮಟ್ಟಕ್ಕೆ ತಂದು ನಿಲ್ಲಿಸುವಂಥ ಒಂದು ದೊಡ್ಡ ಹಿಡನ್ ರಾಜಕಾರಣ ನಡೀತದೆ. ಸೊ ಆ ಕಾರಣಕ್ಕಾಗಿ ಇವತ್ತು ಕೂಡ 2ನೇ ದಿವಸಕ್ಕೆ ಈ ಚರ್ಚೆಯನ್ನು ಕೈಗೆತ್ತಿಕೊಳ್ತಾ ಇದ್ದೀನಿ. ಇದು ದೇಶಭಕ್ತಿ ಹೆಸರಲ್ಲಿ ನಡೀತಾ ಇರ್ತಕ್ಕಂಥ ದಂಗಲ್, ದೇಶಭಕ್ತಿ ದಂಗಲ್. ಇವತ್ತು ಬಹಳ ಗಂಭೀರವಾದಂಥ ಆರೋಪವನ್ನು ದೆಹಲಿಯ CM ಕೇಜ್ರಿವಾಲ್ ಕೂಡ ಮಾಡಿದ್ದಾರೆ. ಏನಂತಂದರೆ, ಲೆಫ್ಟಿನೆಂಟ್ ಗವರ್ನರ್ನ ಭೇಟಿ ಮಾಡಿದಂಥ ಕೇಜ್ರಿವಾಲ್ ನಂತರ ಹೇಳಿದ್ದು, ಈ ಒಂದು ರಾಮ್ಜಾಸ್ ಕಾಲೇಜಿನ ಬಳಿ ನಡೆದಂಥ ಏನು ಘಟನೆ ಇದೆ, ಫೆಬ್ರವರಿ 22 ಘಟನೆ, ಆ ಘಟನೆಗೆ ABP ನೇರ ಕಾರಣ. ಯಾವ ಕಾರ್ಯಕರ್ತರು ಯಾರಲ್ಲಿ ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದಕ್ಕಿಂತ ಮೊದಲೇ ಹೋಗಿ ABP ಅವರು ದೇಶದ್ರೋಹಿ ಘೋಷಣೆಗಳನ್ನು ಕೂಗುವಂಥ ಪ್ರಯತ್ನ ಮಾಡಿದ್ದಾರೆ. ಇದರ ಹಿಂದೆ ಇರ್ತಕ್ಕಂಥ ಶಕ್ತಿಗಳನ್ನು, ಕುತಂತ್ರಗಳನ್ನು ಬಯಲಿಗೆ ಕೇಂದ್ರ ಸರ್ಕಾರ ತನಿಖೆ ಮಾಡ್ತಾ ಇಲ್ಲ, ಪೊಲೀಸರನ್ನು ಕೂಡ ಮೌನವಾಗಿ ನಿಲ್ಲಿಸಿದ್ದಾರೆ. ಇವೆಲ್ಲವೂ ನೋಡ್ತಾ ಇದ್ರೆ ಮತ್ತೊಂದು ಸುತ್ತಿನ ದೇಶಭಕ್ತಿ ಹೆಸರಿನ ರಾಜಕಾರಣ ಮಾಡಲಿಕ್ಕೆ BJP ಯತ್ನಿಸ್ತಾ ಇದೆ ಅನ್ನುವಂಥ ಮಾತನ್ನು, ಗಂಭೀರವಾದ ಆರೋಪವನ್ನು ಕೂಡ ಕೇಜ್ರಿವಾಲ್ ಮಾಡಿದ್ದಾರೆ. ಸೊ ಇವೆಲ್ಲವನ್ನು ನೋಡ್ತಾ ಇದ್ರೆ ಈಗ ವಿದ್ಯಾರ್ಥಿಗಳ ಒಂದು ಏನು ಗುಂಪುಗಳಿದ್ದಾವೆ, ಎರಡು ಗುಂಪುಗಳು, ಒಂದು ಕಡೆ ಎಡಪಂಥೀಯ, ಮತ್ತೊಂದು ಕಡೆ ಬಲಪಂಥೀಯ, ಇದ್ರ ಮಧ್ಯೆ NSU ಕೂಡ ಇವತ್ತು ಹೋರಾಟಕ್ಕೆ ಧಮಕಿದೆ. ಅಷ್ಟೇ ಅಲ್ಲ, ಇವತ್ತು ಪ್ರತಿಯೊಂದು ಕಾಲೇಜುಗಳಲ್ಲೂ ಕೂಡ ಇದ್ರ ಬಗ್ಗೆ ವ್ಯಾಪಕ ಚರ್ಚೆ ಆಗ್ತದೆ. ಇವತ್ತು ಜಾದವ್ಪುರ್ ಯೂನಿವರ್ಸಿಟಿಯಲ್ಲೂ ಕೂಡ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ, ಬೇರೆ ಬೇರೆ ಕಡೆಗಳು ಕೂಡ ಪ್ರತಿಭಟನೆ ಆಗ್ತಾ ಇವೆ. ಅಂದರೆ ಮತ್ತೊಂದು ಸುತ್ತಿನ ಕ್ಯಾಂಪಸ್ ರಾಜಕಾರಣಕ್ಕೆ ಇವತ್ತು ದೇಶ ಅಣಿ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಚರ್ಚೆಯನ್ನು ಕೈಗೊಳ್ತದೆ. ನಮಗೆ ಇವತ್ತು ದೇಶದ ಈ ಒಂದು ಸಮಸ್ಯೆ ಭಾಳ ಗಂಭೀರವಾಗಿರ್ತಕ್ಕಂಥದ್ದು. ಇದನ್ನು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಎಲ್ಲ ಪಕ್ಷಗಳು ಕೂಡ ತಮ್ಮದೇ ಆದಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಮೈಸೂರಿನ BJP ಸಂಸದ ಪ್ರತಾಪ್ ಸಿಂಹ ಈ ವಿದ್ಯಾರ್ಥಿನಿಯ ವಿರುದ್ಧ ಕಂಪೇರ್ ಮಾಡಿದಂಥದ್ದು ದಾವೂದ್ ಇಬ್ರಾಹಿಂ, ಅದು ಕೂಡ ಒಂದು ನಿಜವಾದಂಥ ಆ ಮಹಿಳೆಗೆ, ಆ ಯುವತಿಗೆ ಮಾಡಿದಂಥ ಅವಮಾನ. ಇದು ಕೂಡ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಇವತ್ತು ರಾಜ್ಯ ಯುವ ಕಾಂಗ್ರೆಸ್ ಪೊಲೀಸರಿಗೆ ದೂರನ್ನು ಕೂಡ ಅಧಿಕೃತವಾಗಿ ದಾಖಲಿಸಿದೆ. ನಮ್ಮ ಜೊತೆಗೆ ಇವತ್ತು ಚರ್ಚೆ ಮಾಡಲಿಕ್ಕೆ ಉಮೇಶ್ ಬೋರೇಗೌಡರು, ಯುವ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿದ್ದಾರೆ. ಬೋರೇಗೌಡ ಕಾರ್ಯಕ್ರಮ ಸ್ವಾಗತ. ಹಾಗೆಯೇ ಆಮ್ ಆದ್ಮಿ ಪಕ್ಷದ ರಾಜ್ಯ ಸಹ ಸಂಚಾಲಕರಂತ ಶಿವಕುಮಾರ್ ಇದ್ದಾರೆ. ಶಿವಕುಮಾರ್, ನಿಮಗೂ ಸ್ವಾಗತ. ಮತ್ತು ಇವತ್ತು ನಾನು ಸ್ಪಷ್ಟವಾಗಿ ಹೇಳ್ತೀನಿ, BJPಯ ನಾಯಕರನ್ನು ಮೊದಲೇ ನಾವು ಇಲ್ಲಿ ಫಿಕ್ಸ್ ಮಾಡಿದ್ವಿ, ಬರೋಕ್ಕೆ ಒಪ್ಕೊಂಡಿದ್ರು. ವಿವೇಕ್ ರೆಡ್ಡಿ ಕೊನೆಯ ಕ್ಷಣದಲ್ಲಿ ಅವರು ಯಾಕೆ ಬರಲಿ ಅಂತ ಗೊತ್ತಿಲ್ಲ, ಆದರೆ 7:30 ಗಂಟೆಗೆ ಅವರು ನಾನು ಈ ಚರ್ಚೆಗೆ ಬರೋಕ್ಕಾಗಲ್ಲ ಅಂತ ಹೇಳಿದರು. ಅಂದರೆ ನಿಜವಾಗಲೂ ಕೂಡ ಈ ಒಂದು ಚರ್ಚೆಗೆ ಅವರು ಬರಬೇಕಾಗಿತ್ತು. ಯಾಕಂತಂದರೆ ಮೊದಲೇ ಸ್ಪಷ್ಟಪಡಿಸ್ತೀನಿ, ಇಲ್ಲಿ BJPಯವರು ಉದ್ದೇಶಪೂರ್ವಕವಾಗಿ ಗೈರಾಗಿದ್ದಾರೋ ಅಥವಾ ಕಾರಣಾಂತರ ಗೈರಾಗಿದ್ದಾರೋ ನನಗೆ ಬರೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಈಗಲೂ ಕೂಡ ಅವರನ್ನು ದೂರವಾಣಿ ಸಂಪರ್ಕ ಮಾಡ್ತೀವಿ, BJP ನಾಯಕರನ್ನ. ಯಾಕಂದರೆ ಅವ್ರು ಖಂಡಿತವಾಗಿ ಈ ಚರ್ಚೆ ಇರಬೇಕು. ನಿನ್ನೆ ಕೂಡ ABPಯ ರಾಷ್ಟ್ರೀಯ ನಾಯಕರೇ ಇಲ್ಲಿ ಬಂದಿದ್ದರು. ಸೊ ಆ ಕಾರಣಕ್ಕಾಗಿ ಬೋರೇಗೌಡ್ರೆ, ಇವತ್ತು ಪ್ರತಾಪ್ ಸಿಂಹ ವಿರುದ್ಧ ತಾವು ದೂರನ್ನು ಸಲ್ಲಿಸಿದ್ರಿ. ಪ್ರತಾಪ್ ಸಿಂಹ ಹೇಳಿದ್ದು, ನಾನು ಕಂಪೇರ್ ಮಾಡಿದ್ದೀನಿ ಅಷ್ಟೇ, ಆದರೆ ಆ ವಿದ್ಯಾರ್ಥಿನಿಗೆ ನಾನು ಯಾವುದೇ ರೀತಿ ಅವಮಾನ ಮಾಡಿಲ್ಲ. ಸೊ ನೀವು ಕೂಡ ಈ ಒಂದು ದೇಶ ಭಕ್ತಿ ಮತ್ತು ದೇಶದ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಲ್ಲಿ ತಾವು ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋದು ಆರೋಪ. ಇಲ್ಲ, ಇವತ್ತೇನಾಗ್ತಾ ಇದೆ, ಪ್ರತಾಪ್ ಸಿಂಹ ಅವರು ಒಂದು ಜವಾಬ್ದಾರಿಯುತ ಹುದ್ದೆಯಲ್ಲಿದ್ದಾರೆ. ಅವರು ಈ ರಾಷ್ಟ್ರದ ಪಾರ್ಲಿಮೆಂಟಿನ ಒಬ್ಬ ಸಂಸತ್ ಸದಸ್ಯರು. ಹಾಗೂ ಅದೇ ರೀತಿ
ಅವರು ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾದ ರಾಜ್ಯಾಧ್ಯಕ್ಷರು. ಜನಪ್ರತಿನಿಧಿ ಅಂದ ಮೇಲೆ ಅವ್ರ ಹಿಂದೆ ಭಾಳಷ್ಟು ಹಿಂಬಾಲಕರು ಇರ್ತಾರೆ. ಇವತ್ತು ಜನಪ್ರತಿನಿಧಿಗಳಾಗಿ ನಾಯಕರಾಗಿ ಅವರು ಹೇಗೆ ನಡ್ಕೊಳ್ಬೇಕು, ಅವರ ಒಂದು ನಡೆನುಡಿ ಹೇಗಿರಬೇಕು, ಇಂದಿನ ಇರುವಂಥ ಫಾಲೋವರ್ ಮಾಡಬೇಕು ಅವರು. ಬಟ್ ಇವತ್ತು ಪ್ರತಾಪ್ ಸಿಂಹ ಅವರವರು ಹೇಗೆ ಏನು ಮಾಡ್ತಾ ಇದ್ದಾರೆ, ಇವತ್ತು ಒಂದು ಮುಗ್ಧ ಹುಡುಗಿ, 20 ವರ್ಷದ ಮುಗ್ಧ ಹುಡುಗಿ, ತಂದೆಯನ್ನು ಕಳ್ಕೊಂಡಿರುವಂಥ ಒಂದು ಅಬಲೆ ಅಂತಲೇ ಹೇಳಬೇಕು, ಅಂಥ ಒಂದು ಹುಡುಗಿ ಇವತ್ತು ಒಂದು ಯಾವುದೋ ಒಂದು ಅದು ABVPನೋ ಮತ್ತೊಂದು ಯಾವುದೋ ಒಂದು ಸಂಘಟನೆಯಿಂದ ನನ್ನ ವಿರುದ್ಧ ರೇಪ್ ಥ್ರೆಟ್ಸ್ ಬರ್ತಾ ಇದೆ, ನನ್ನ ವಿರುದ್ಧ ಡೆತ್ ಥ್ರೆಟ್ಸ್ ಬರ್ತಾ ಇದೆ. ಗೊತ್ತಾಗಿಲ್ಲ ನಿಮಗೆ, ಸಾಮಾಜಿಕ ಜಾಲತಾಣಗಳು ಬರ್ತಾ ಇದೆ, ಅವರು ABP ಕಾರ್ಯಕರ್ತರು ಅಥವಾ ಅಲ್ವೋ ಅನ್ನೋದು ಗೊತ್ತು, ತನಿಖೆಯಿಂದ ಆಗ್ಬೇಕಲ್ವಾ? ತನಿಖೆ ಆಗಬೇಕು. ನಮ್ಮ ಪ್ರಶ್ನೆ ಅದಲ್ಲ, ಯಾವುದೋ ಒಂದು ಸಂಘಟನೆಯಿಂದ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಆಗ ಒಬ್ಬ ಜವಾಬ್ದಾರಿಯುತ ಪುರುಷನಾದಂಥ ಒಬ್ಬ ಸಂಸದನಾದಂಥವ್ರು ಮೊದಲನೇದಾಗಿ ಮಹಿಳೆಯರ ಬಗ್ಗೆ ಬಹಳ ಅಪಾರವಾದ ಪ್ರೀತಿಯಿಂದ ಮಾತಾಡುವಂತ, ಅವ್ರು ಆರೋಪ ಮಾಡಿದ್ದು ಅತ್ಯಾಚಾರದ ಬಗ್ಗೆ ಅವ್ರು ಯಾವ್ದು ಕಮೆಂಟ್ ಮಾಡಿಲ್ಲ. ಅವ್ರು ಮಾಡಿರ್ತಕ್ಕಂಥದ್ದು ನನ್ನ ಅಪ್ಪ ಸತ್ತಿರೋದು ಯುದ್ಧದಲ್ಲೇ ಹೊರತು ಪಾಕಿಸ್ತಾನ ಸೈನಿಕರಿಂದಲ್ಲ ಅನ್ನುವಂಥ ಕಮೆಂಟ್ಗೆ ಪ್ರತಾಪ್ ಸಿಂಹ ಮಾಡಿದ ಕಂಪ್ಯಾರಿಸನ್ ಏನಂದ್ರೆ, ದಾವೂದ್ ಇಬ್ರಾಹಿಂ ಹೇಳಿದ್ದೇನಂದ್ರೆ ನಾನು ಬಾಂಬ್ ಹಾಕಿಲ್ಲ, ಬಾಂಬಿಂದ ಸತ್ತಿದ್ದಾರೆ. ನಾನು ಅದನ್ನ ಹೇಳ್ತಾ ಇದ್ದೇನೆ. ನಾನು ಹೇಳಿಕೊಡೋದೇನೆಂದ್ರೆ, ಅಂತ ಒಂದು ಸಂದರ್ಭದಲ್ಲಿ ಜನಪ್ರತಿನಿಧಿ ಆದವರು ಆ ಹೆಣ್ಣಿನ ಅಬಲೆಯ ಸಪೋರ್ಟ್ಗೆ ನಿಲ್ಬೇಕೆ ಹೊರತು ಅವರನ್ನು ಅವಹೇಳನಕಾರಿಯಾಗಿ ಮಾತಾಡುವಂತ ಒಂದು ಸಂದರ್ಭ ಇದಲ್ಲ, ಔಚಿತ್ಯ ಇಲ್ಲಿಲ್ಲ. ಅದನ್ನು ನಾನು ಪ್ರತಾಪ್ ಸಿಂಹ ಅವರಿಗೆ ಮೊದಲನೇದಾಗಿ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ. ಒಂದು ಹೆಣ್ಣು, ಅವರೇ ಕೂಡ ಉದಾಹರಣೆಗೆ ಫೆಬ್ರವರಿ 13ನೇ ತಾರೀಕು ಒಂದು ತುಮಕೂರಿನಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ವಿಶೇಷವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಿಂದೂ ಮಹಿಳೆಯರಿಗೆ ಬಹಳಷ್ಟು ದಬ್ಬಾಳಿಕೆ ನಡೀತಾ ಇದೆ, ರಾಜ್ಯ ಸರ್ಕಾರ ಅವ್ರಿಗೆ ಈ ಕೂಡಲೇ ಸಪೋರ್ಟ್ ಮಾಡಬೇಕು ಅಂತೇಳಿ ಅವರೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಕಂಪ್ಲೇಂಟ್ ಮಾಡಿದ್ರು. ಬಟ್ ಇವತ್ತು ಅವ್ರೇನು ಮಾಡ್ತಾ ಇದ್ದಾರೆ, ಒಬ್ಬ ಅಬಲೆ ಹೆಣ್ಣು ಅವಳ ಅಭಿವ್ಯಕ್ತಿ ಸ್ವಾತಂತ್ರ್ಯನ, ಅವಳ ಒಂದು ರೈಟ್ಸ್ ಆಫ್ ಥಾಟ್ ಅನ್ನ ಅವರು ಎಕ್ಸ್ಪ್ರೆಸ್ ಮಾಡಿದಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ನವರು ನಾವು ಕಂಪ್ಲೇಂಟ್ ಮಾಡಿರೋದು ಏನು, ನಿಮಗೊಂದು ಕಂಪ್ಲೇಂಟ್, ಅವರು ಪ್ರತಾಪ್ ಸಿಂಹ ಅವರು ಈ ರೀತಿ ಅವಹೇಳನಕಾರಿಯಾಗಿ ಅವ್ರನ್ನ ಒಂದು ಮಹಿಳೆನ ಅಥವಾ ಒಂದು ಯುವತಿಯನ್ನ ಒಂದು ಅವಹೇಳನ ದೇಶದ್ರೋಹಿ ಅಂತ ಹೇಳಿಲ್ಲ ಅಲ್ಲ, ಅವ್ರನ್ನ ಒಬ್ಬ ದೇಶದ್ರೋಹಿಗೆ ಕಂಪೇರ್ ಮಾಡಿ ಇವರು ಕೂಡ ಸಮ ಅಂತ ಹೇಳ್ತಾ ಇದ್ದಾರೆ. ಹಂಗಂದ್ರೆ ಏನು, ಅದು ದೇಶದ್ರೋಹಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅವರು. ದಾವೂದ್ ಇಬ್ರಾಹಿಂ ಕೂಡ ಸೇಮ್, ದಾವೂದ್ ಇಬ್ರಾಹಿಂ ಮತ್ತೆ ಈ ಕೌರ್ ಇಬ್ರು ಒಂದೇ ಅಂತ ಹೇಳ್ತಾ ಇದ್ದಾರೆ. ಹೌದು, ಕಂಪ್ಯಾರಿಸನ್ ತಪ್ಪು. ಆ ಮೂಲಕ ಈ ಹುಡುಗಿನೂ ಕೂಡ ದೇಶದ್ರೋಹಿ ಬಿಂಬಿಸ್ತಾರೆ. ಹುಡುಗಿ ಮತ್ತು ಕಾರ್ಗಿಲ್ ಯುದ್ಧದಲ್ಲಿ ಸತ್ತಂತ ಹುತಾತ್ಮರಿಗೂ ಕೂಡ ಅವ್ರು ಅವಮಾನ ಮಾಡ್ತಾ ಇದ್ದಾರೆ, ರಾಷ್ಟ್ರ ವಿರೋಧಿ ಪಟ್ಟ ಕಟ್ತಾ ಇದ್ದಾರೆ. ಹಾಗಾಗಿ ಈ ಒಬ್ಬ ವ್ಯಕ್ತಿ ಬಹಳ ಏನೋ ಹೇಳ್ತಾ ಇದ್ರು ಅವರು, ಏನಂತ ಆ ಮಹಿಳಾ ಕೌರನ್ನ ಯಾರೋ ದಾರಿ ತಪ್ಪಿಸ್ತಾ ಇದ್ದಾರೆ, ಅವ್ರನ್ನ ಕೆಟ್ಟ ದಾರಿಗೆ ಎಳಿತಾ ಇದ್ದಾರೆ, ಅವ್ರನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ. ಬಟ್ ನಾನು ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ, ಆ ದಾರಿ ತಪ್ಪಿರೋರು ಯಾರು ಅಲ್ಲ, ಪ್ರತಾಪ್ ಸಿಂಹನೇ. ಇವತ್ತು ಕೇವಲ ಈ ಥರ ವಿವಾದಾತ್ಮಕ ಟ್ವೀಟ್ಗಳಿಂದನೇ ರಾಜಕೀಯ ಭವಿಷ್ಯ ರೂಪಿಸ್ಕೊಳ್ಬೇಕು ಅಂತೇಳಿ ಬಹಳಷ್ಟು ವಿವಾದಗಳಿಂದನೇ ಕ್ರಿಯೇಟ್ ಮಾಡ್ಕೊಳ್ತಾ ರಾಜಕೀಯ ಜೀವನ. ಆಮೇಲೆ ಮಾತಾಡ್ತೀನಿ, ಯಾಕಂದ್ರೆ ಶಿವಕುಮಾರ್ ಅವರೇ, ಇವತ್ತು ಕೇಂದ್ರದಲ್ಲಿ ಇರ್ತಕ್ಕಂಥ ಸರ್ಕಾರದ ಕೈಯಲ್ಲಿ ಪೊಲೀಸರು ಬರ್ತಾರೆ. ನಿಮ್ಮ ಮುಖ್ಯಮಂತ್ರಿ ಕೂಡ ಈ ಘಟನೆ ಆದ ನಂತರ ಯಾವುದೇ ಕೂಡ ಪ್ರತಿಕ್ರಿಯೆ ಕೊಡಲಿ. ಅವ್ರು ಏನು ಹೇಳಿದ್ರು, ಪೊಲೀಸರು ನನ್ನ ಕೈಯಾಗಿಲ್ಲ, ನಾನು ಏನು ಮಾಡೋಕ್ಕಾಗಲ್ಲ. ಸೊ 24 ಗಂಟೆ ಆದರೂ ಕೂಡ CM ಅವರು ಇವತ್ತು ಹೋಗಿ ಲೆಫ್ಟಿನೆಂಟ್ ಗವರ್ನರ್ನ ಭೇಟಿ ಮಾಡ್ತಾರೆ. ಆಮೇಲೆ ಹೇಳ್ತಾರೆ ಇದು ABP ಅವರ ಕುತಂತ್ರ, ABPನೇ ದೇಶದ್ರೋಹದ ಘೋಷಣೆ ಹಾಕಿದೆ, ABP ಮಾಡಿದಂಥ ಗುಂಡಾಗಿರಿ ಅನ್ನುವಂಥದ್ದು. ಸೊ ಇಲ್ಲಿ ನಿಮ್ಮ ABP ಜೊತೆಗೆ ಎಡಪಂಥೀಯ ಸಂಘಟನೆಗಳು, ಇದು ಒಂದು ರೀತಿ ಸೈದ್ಧಾಂತಿಕ ಸಂಘರ್ಷ ಒಂದು ಭಾಗ ಆದರೆ, ಮತ್ತೊಂದು ಕಡೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರ್ತಾ ಇದೆ. ಈ ಸರ್ಕಾರ, ಮೋದಿ ಸರ್ಕಾರ ಬಂದ ಮೇಲೆ ಪ್ರತಿಯೊಂದು ಕಾಲೇಜುಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಕೂಡ ಈ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಒಂದು ರೀತಿ ಕತ್ತಿಸ್ಕೋ ಪ್ರಯತ್ನ ಆಗ್ತಾ ಇದೆ ಅನ್ನುವಂಥದ್ದು ಒಂದು. ಆದರೆ ನಿಮ್ಮ ಸಂಘಟನೆ ಹೇಳ್ತಾರೆ ಇಬ್ಬರು ಕೂಡ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಆಮ್ ಆದ್ಮಿಯ ವಿದ್ಯಾರ್ಥಿ ಸಂಘಟನೆ ಹೇಳ್ತಾ ಇದೆ. ಸೊ ನೀವು ಕೂಡ ಪಾಲಿಟಿಕಲ್ ಏನಾದರೂ ಬಯಲೆ ಸಿಗುತ್ತಾ ಅಂತ ನೋಡ್ತಾ ಇದ್ದೀರಿ? ಇಲ್ಲ, ಖಂಡಿತ ಇಲ್ಲ. ನೆನ್ನೆ ನೀವು ಗಮನಿಸಿದ್ರೆ ಇಲ್ಲೋ ಗೊತ್ತಿಲ್ಲ, ನಮ್ಮ ಪಕ್ಷದ ಮಹಿಳಾ ನಾಯಕಿಯರು ಪತ್ರಿಕಾಗೋಷ್ಠಿ ಕರೆದು ಇದರ ವಿರುದ್ಧ ಮಾತಾಡಿದ್ದಾರೆ. ಆಮೇಲೆ ಮಹಿಳಾ ಆಯೋಗಕ್ಕೂ ಕೂಡ ದೂರು ಕೊಟ್ಟಿದ್ರು. ಮಹಿಳಾ ಆಯೋಗ ಆದೇಶ ಕೊಟ್ಟು ನಿನ್ನೆ FIR ರಿಜಿಸ್ಟರ್ ಆಗಿದೆ. ನಿನ್ನೆ ಡೆಲ್ಲಿಯಲ್ಲಿ ಬರೀ FIR ಮಾತ್ರನೇ ರಿಜಿಸ್ಟರ್ ಆಯಿತು, ಅವ್ರು ಯಾರನ್ನೂ ಬಂಧಿಸಲಿಲ್ಲ. FIR ಆದಮೇಲೆ ಬಂಧನಕ್ಕೆ ಒಳಗಾಗ್ಬೋದು ಅಂತ ಮುಖ್ಯಮಂತ್ರಿಗಳು ಕೂಡ ಕಾದ್ರು, ಆದರೆ ಇವತ್ತಿನವರೆಗೂ ಬಂಧಿಸಲಿಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆನೆ ಹೋಗಿ ಉಪರಾಜ್ಯಪಾಲರನ್ನ ಮನವಿ ಮಾಡ್ಕೊಂಡಿದ್ದಾರೆ, ಅವ್ರನ್ನ ಬಂಧಿಸಿ ಅಂತ. ಯಾಕೆ ಉಪರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ, ಅವ್ರನ್ನ ಇದು ಮಾಡಿದ್ದಾರೆ ಅಂದರೆ, ಪೊಲೀಸ್ ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಬರ್ತಕ್ಕಂಥದ್ದು, ಅದರ ಅಧ್ಯಕ್ಷರಾಗಿ ಉಪರಾಜ್ಯಪಾಲರು ಇರ್ತಕ್ಕಂಥದ್ದು. ಮುಖ್ಯಮಂತ್ರಿ ಕೈಯಲ್ಲಿದ್ದರೆ ಇಷ್ಟೊತ್ತಿಗೆ ಎಲ್ಲರನ್ನೂ ಬಂಧನ ಮಾಡ್ತಿದ್ವಿ. ಹಾಗಾಗಿ ಇವತ್ತು ಇದರಲ್ಲಿ ಖಂಡಿತ ನಾವು ರಾಜಕೀಯ ಮಾಡ್ತಾ ಇಲ್ಲ. ಪಕ್ಷ ಶಾಸಕರನ್ನ ಹಿಡಿಯೋದ್ರ ತೋರುವಂತ ಆಸಕ್ತಿ ಈ ವಿಚಾರದಲ್ಲಿ ಮಾಡಲಿಲ್ಲ ಪೊಲೀಸರು. ಪೊಲೀಸರು ಖಂಡಿತ ನಮ್ಮ ಎಂತೆಂತ ಸಣ್ಣ 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 ಪ್ರಕರಣಗಳಲ್ಲಿ ಸಾಕ್ಷ್ಯಾಧಾರನೇ ಇರೋದಿಲ್ಲ, ಕೋರ್ಟಲ್ಲಿ ಹೋಗಿ ಚೀಮಾರಿ ಹಾಕಿಸ್ಕೊಂತಾರೆ. ಅಂತ ಕೇಸಲ್ಲಿ ಆಮ್ ಆದ್ಮಿ ಪಕ್ಷದ ಒಬ್ಬ ಜನಪ್ರತಿನಿಧಿ, ಜನರಿಂದ ಆಯ್ಕೆಯಾದ MLA ನ ಅರೆಸ್ಟ್ ಮಾಡೋದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಬೇಕಾಗಿಲ್ಲ. ಇಂಥ ಪ್ರಕರಣಗಳಲ್ಲಿ ಬಲವಾದ ಸಾಕ್ಷ್ಯಾಧಾರಗಳು ಇದ್ರೂ ಕೂಡ ಯಾರನ್ನೂ ಬಂಧಿಸೋದೇ ಇಲ್ಲ. ಇದು ಪೊಲೀಸ್ನವರು ಮಾಡ್ತಾ ಇರ್ತಕ್ಕಂಥ ನೀತಿ. ಆಮ್ ಆದ್ಮಿ ಪಕ್ಷ ವಿದ್ಯಾರ್ಥಿ, ಇವತ್ತು ದೇಶದಲ್ಲಿ ಯಾವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ,
ವಿದ್ಯಾರ್ಥಿಗಳಲ್ಲಿ ವಿಷದ ಬೀಜವನ್ನ ಹಾಕ್ತಕ್ಕಂತ ಕೆಲಸವನ್ನ ಬಿಜೆಪಿಯವರು ABVP ಮೂಲಕ ಮಾಡಿಸ್ತಾ ಇದ್ದಾರೆ. ಅಲ್ಲ ನಾನು ಹೇಳೋದು ವಿದ್ಯಾರ್ಥಿಗಳ ಮಧ್ಯೆ ಒಂದು ಅಶಾಂತಿಯನ್ನ ಉಂಟು ಮಾಡತಕ್ಕಂಥದ್ದು, ವಿಷದ ಬೀಜವನ್ನ ಹಾಕ್ತಕ್ಕಂಥ ನಾವು ದೇಶದಲ್ಲಿ ಇದ್ದುಕೊಂಡು ಕೂಡ ನಾವು ದೇವರನ್ನು ಬೈಬಹುದು, ಆದ್ರೆ ದೇಶ ಬೈಬಾರ್ದು ಅನ್ನುವಂಥದ್ದು ಖಂಡಿತ ಇದೆ, ದೇಶವನ್ನ ಪ್ರೀತಿಸ್ಬೇಕು ನನ್ನ ತಾಯಿ ತರನೇ. ಆದ್ರೆ ಇಲ್ಲಿ ಇರ್ತಕ್ಕಂಥದ್ದು ಕಾಶ್ಮೀರಕ್ಕೆ ಆಜಾದಿ ತಕ್ ಜಂಗ್ रहेगी, ಭಾರತ್ ಕಿ ಬರ್ಬಾದಿ ತಕ್ ಜಂಗ್ रहेगी ಅನ್ನುವಂಥ ಘೋಷಣೆಗಳನ್ನು ಕೂಗಿದ್ದಾರೆ. ABVP ಹೇಳುತ್ತೆ, ಬಿಜೆಪಿ ಹೇಳುತ್ತೆ, ಹಿಂದೂ ಪರ ಸಂಘಟನೆಗಳು ಈ ಆರೋಪ ಮಾಡ್ತಾ ಇದ್ದಾರೆ. ನೀವು ಈ ದೇಶದ ನೆಲದಲ್ಲಿ ಇದ್ಕೊಂಡು ಇಲ್ಲಿ ಅನ್ನ ತಿಂದು ಇಲ್ಲಿ ನೀರು ಕುಡಿದು ದೇಶ ವಿರುದ್ಧ ಘೋಷಣೆ ಹಾಕೋದನ್ನ ನಾವು ಯಾವ ಕಾರಣಕ್ಕೂ ಸಹಿಸಲ್ಲ. ಇದೇ ರೀತಿ ನಮ್ಮ ವರ್ತನೆ ಇರುತ್ತೆ, ಮುಂದೆ ಕೂಡ ನಡೆಯುತ್ತೆ ಅಂತ ABVP ಹೇಳ್ತಾ ಇದ್ದಾರೆ. ಖಂಡಿತ ABVP, ಬಿಜೆಪಿ ಮತ್ತು ಸರ್ಕಾರಕ್ಕೆ ನಾವು ನೇರವಾಗಿ ಇದೇ ಪ್ರಶ್ನೆಯನ್ನ ಕೇಳ್ತಾ ಇರೋದು. ಕಳೆದ ಬಾರಿ JNU ನಲ್ಲಿ ಇದೇ ತರ ಘೋಷಣೆ ಕೂಗಿದ್ರು ಅಂತ ಹೇಳಿ ಮಾಡಿದ್ರು. ಘೋಷಣೆ ಕೂಗೋದಕ್ಕೂ ABVP ಅಲ್ಲಿ ಬರೋದಕ್ಕೂ ಟೈಮಿಂಗ್ ಮಾತ್ರ ಪಕ್ಕಾ ಇರುತ್ತೆ. ಯಾವತ್ತಿಗೂ ವೆಲ್ ಪ್ಲಾನ್ಡ್ ಟೈಮಿಂಗ್ ಇರುತ್ತೆ. ಇವರೇ ಜನರನ್ನ ಕಳಿಸಿ ಕೂಗ್ಸೋದು, ಅದಾದ್ಮೇಲೆ ಅವ್ರು ಕೂಗಿದ್ರು ಅಂತ ಬೇರೆಯವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಕೆಲಸ ನಡೀತಾ ಇರ್ತಕ್ಕಂಥದ್ದು ಒಪ್ಕೋಬೇಕಾಗತ್ತೆ. ಯಾಕಂದ್ರೆ ಕಳೆದ ಬಾರಿ JNU ನಲ್ಲಿ ಇದೇ ರೀತಿ ಘೋಷಣೆಗಳು ಕೂಗಿದ್ರು ಅಂತ ಅಂದಾಗ ದೇಶ ವಿರೋಧಿ ಘೋಷಣೆ ಯಾರು ಕೂಗಿದ್ರು ಕೂಡ ಬಂಧಿಸಬೇಕು, ನಾವು ಸಮರ್ಥಿಸ್ಕೊಳ್ಳಲ್ಲ. ಆದ್ರೆ ಯಾರು ಕೂಗಿದ್ರು ಅನ್ನೋರ ಫೋಟೋಗಳೆಲ್ಲ ಪೊಲೀಸರ ಅರೆಸ್ಟ್ ಮಾಡಿಲ್ಲ, ಇವತ್ತಿನವರೆಗೂ ಅವ್ರನ್ನ ಮುಟ್ಟಿಲ್ಲ. ಯಾಕಂದ್ರೆ ಅವರೆಲ್ಲರೂ ಕೂಡ ಬಿಜೆಪಿಯೇ ಕಳಿಸಿರ್ತಕ್ಕಂಥ ಜನ, ಹಾಗಾಗಿ ಅವ್ರನ್ನ ಯಾವತ್ತೂ ಮುಟ್ಟಲ್ಲ, ಅವ್ರನ್ನ ಯಾವತ್ತೂ ಅರೆಸ್ಟ್ ಮಾಡಲ್ಲ. ಆದ್ರೆ ಅಲ್ಲಿ ಬೇರೆ ವಿದ್ಯಾರ್ಥಿ ಸಂಘಟನೆಗಳನ್ನ ಮೇಲೆ ದಬ್ಬಾಳಿಕೆ ಹಾಕ್ಬೇಕೇ ಹೊರತು ಅವ್ರ ಮೇಲೆ ಹಲ್ಲೆ ಮಾಡ್ಬೇಕೇ ಹೊರತು ಆ ವಿಡಿಯೋನಲ್ಲಿ ಆ ಇದರಲ್ಲಿ ಇರ್ತಕ್ಕಂಥವ್ರನ್ನ ಯಾರನ್ನೂ ಬಂಧಿಸೋದಿಲ್ಲ. ಕಳೆದ ಬಾರಿ ಈ JNU ಇಶ್ಯೂ ಬಂದಾಗ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಸಂಬಿತ್ ಪಾತ್ರ ಅವರ ವಕ್ತಾರರು, ರಾಷ್ಟ್ರೀಯ ವಕ್ತಾರರು ಒಂದು ಫೇಕ್ ವಿಡಿಯೋವನ್ನ, ಡಾಕ್ಟರ್ಡ್ ವಿಡಿಯೋವನ್ನ ಇಟ್ಕೊಂಡು ದೊಡ್ಡ ಮಾಧ್ಯಮದಲ್ಲಿ ಕೂತ್ಕೊಂಡು ಚರ್ಚೆ ಯಾವ ರೀತಿ ಮಾಡ್ತಾರೆ ಅಂದ್ರೆ ಅದರ ಆಧಾರದ ಮೇಲೆ FIR ಕೂಡ ತಕ್ಷಣ ಬಿಜೆಪಿ MP ಒಬ್ಬರೇ ಹೋಗಿ ಕರ್ಕೊಂಡು ಕಂಪ್ಲೇಂಟ್ ಫೈಲ್ ಮಾಡ್ತಾರೆ. ಖಂಡಿತ ಬಿಜೆಪಿ ಏನಿದೆ ಇದು ಒಂದು ರೀತಿಯಲ್ಲಿ ಜನರಲ್ಲಿ ಅಶಾಂತಿಯನ್ನ ಉಂಟು ಮಾಡಿ ಜನರ ಮಧ್ಯೆ ದಂಗೆ ಮಾಡಿಸಿ ರಾಜಕೀಯ ಬೇಳೆ ಬೇಯಿಸ್ಕೊಂಡ್ ಬಂದಂತ ಪಕ್ಷ. ಇವತ್ತು ಅದು ಬೇಕಾಗಿದೆ. ಇವತ್ತು UP ಚುನಾವಣೆ ನಡೀತಾ ಇದೆ. ಒಬ್ಬ ಪ್ರಧಾನಮಂತ್ರಿ ಜವಾಬ್ದಾರಿಯಿಂದ ಮಾತಾಡಬೇಕಾಗತ್ತೆ. ಕೋರ್ಟ್ ಆದೇಶ ಇದೆ, ಚುನಾವಣಾ ಸಂದರ್ಭದಲ್ಲಿ ಧರ್ಮದ ಹೆಸರಲ್ಲಿ, ಜಾತಿ ಹೆಸರಲ್ಲಿ ನೀವು ಓಟ್ ಕೇಳಬಾರ್ದು ಅಂತ. ಅದನ್ನ ಇಂಡೈರೆಕ್ಟ್ ಆಗಿ ಯಾವ ಮಟ್ಟಕ್ಕೆ, ಯಾವ ಕೀಳು ಮಟ್ಟಕ್ಕೆ ಇಳಿದು ನರೇಂದ್ರ ಮೋದಿ ಅವರು ಮಾತಾಡ್ತಾರೆ ಅಂದ್ರೆ, ನೀವು ರಂಜಾನ್ ಟೈಮಲ್ಲಿ ಕರೆಂಟ್ ಕೊಡೋದಾದ್ರೆ ದೀಪಾವಳಿಗೂ ಕೊಡಬೇಕು ಸ್ವಾಮಿ. ರಂಜಾನ್ ದೀಪಾವಳಿಗೆ ಮಾತ್ರ ಕರೆಂಟ್ ಕೊಟ್ರೆ ಸಾಲದು. ಈ ದೇಶದಲ್ಲಿ ಪ್ರತಿನಿತ್ಯ ಕರೆಂಟ್ ಕೊಡೋದಕ್ಕೆ ನಿಮ್ಮನ್ನ ಪ್ರಧಾನಮಂತ್ರಿ ಮಾಡಿರೋದು. ನೀವ್ ಹೇಳಿದ್ರಿ ಗುಜರಾತ್ ಅಲ್ಲಿ ಕಂಪ್ಲೀಟ್ ಆಗಿ ನಾನು ಸೋಲಾರ್ ಸಿಸ್ಟಮ್ ನನ್ನ ಬೋರೇಗೌಡ್ರೆ ರಾಜಕಾರಣ ಬೇರೆ, ಚುನಾವಣೆ ನನಗೆ ಹೇಳ್ತಿರೋದು ಈಗಿರ್ತಕ್ಕಂಥ ಚುನಾವಣೆಯಲ್ಲಿ ವೋಟ್ ಬ್ಯಾಂಕ್ ಅನ್ನ ಪೋಲರೈಸ್ ಮಾಡಕ್ಕೆ, ಧ್ರುವೀಕರಣ ಮಾಡಕ್ಕೆ ಎರಡೂ ಕಡೆಯ ವಿದ್ಯಾರ್ಥಿ ಸಂಘಟನೆಗಳು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ನಿಮ್ಮವರು ಕೂಡ ಇವತ್ತು ಧರಣಿ ಶುರು ಮಾಡಿದ್ದಾರೆ, ಕಾಂಗ್ರೆಸ್ ಕೂಡ ಇದ್ರೆ ಪಾಲಿಟಿಕ್ಸ್ ಇದೆ. ನಿಮ್ಮ ನಾಯಕರು ಕೂಡ ಈ ತಕ್ಷಣಕ್ಕೆ ಬಂದ್ಬಿಟ್ಟು ಪ್ರೆಸ್ ಮೀಟ್ ಮಾಡುವಂಥದ್ದು. ಅಲ್ಲೊಬ್ಬ ಸ್ಟೇಟ್ ಹೋಮ್ ಮಿನಿಸ್ಟರ್ ಇದ್ದಾರೆ ಕಿರಣ್ ರಿಜಿಜು ಅಂತೇಳಿ, ಅವರೊಬ್ಬ BJP ನಾಯಕರ ಥರ ಮಾತಾಡ್ತಾರೆ, ಅವರೊಬ್ಬ ಹೋಮ್ ಮಿನಿಸ್ಟರ್ ಥರ ಮಾತಾಡ್ತಾನೆ ಇಲ್ಲ. ಈ ಹುಡುಗಿಗೆ ಯಾರೋ ಮೈಂಡ್ ವಾಶ್ ಮಾಡ್ತಾ ಇದ್ದಾರೆ, ಈ ಹುಡುಗಿ ಯಾರೋ ಮೈಂಡ್ ಪಾಲಿಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಂದ್ರೆ ಇವ್ರ ತಲೆಯಲ್ಲಿ ಯಾರು ತುಂಬ್ತಾ ಇದ್ದಾರೆ? ಈಗ ಆ ಹುಡುಗಿ ಆಕೆನೇ ಸ್ಪಷ್ಟಪಡಿಸಿದ್ದಾಳೆ, ನನಗೂ ಮೆಚ್ಯೂರಿಟಿ ಇದೆ, ನಾನು ಕೊಡ್ತಾರ ಹೇಳಿಕೆಗಳಿಗೆ ನಾನು ಬದ್ಧಳಾಗಿದ್ದೇನೆ, ನನಗೆ ಇಲ್ಲಿ ಶಾಂತಿ ಸೌಹಾರ್ದತೆ ಮುಖ್ಯನೇ ಹೊರತು ನನ್ನನ್ನು ಯಾರೂ ತಲೆಗೆ ತುಂಬ್ತಾ ಇಲ್ಲ ಅಂತೇಳಿ ಆಕೆ ಸ್ಪಷ್ಟಪಡಿಸಿದ್ದಾಳೆ. ಮತ್ತು ಎರಡನೇದು ಕಾಂಗ್ರೆಸ್ ಏನಕ್ಕೆ ಈ ಒಂದು ಇದರಲ್ಲಿ ಬಂತು ಅಂತ ಹೇಳಿದ್ರೆ, ಮೊದಲನೇದಾಗಿ ಕಾದ್ವಿ ಸರ್ಕಾರ ಏನಾದ್ರು ಇದಕ್ಕೆ ಪ್ರತಿಫಲವಾಗಿ ಆ ಹುಡುಗಿಗೆ ಏನಾದ್ರು ರಕ್ಷಣೆಗೆ ನಿಲ್ಲುತ್ತಾ, ನ್ಯಾಯ ಒದಗಿಸುತ್ತಾ ಅಂತೇಳಿ. ಅವರು ನ್ಯಾಯ ಒದಗಿಸೋದು ಇರಲಿ, ಆ ಹುಡುಗಿ ಇನ್ನೂ ಅವಮಾನ ಮಾಡಿ ಇವತ್ತು ಡೆಲ್ಲಿ ಬಿಡುವಂತ ಸಂದರ್ಭನೇ ತಂದಿಟ್ರು. ಹೌದು, ನೀವು ನನ್ನ ಮಾನಸಿಕ ಕಿರುಕುಳ ಮಾನಸಿಕ ಕಿರುಕುಳ ಕೊಟ್ಟಿದ್ದಾರೆ. ಹಂಗಿರ್ಬೇಕಾದ್ರೆ ಒಂದು ರಾಷ್ಟ್ರೀಯ ಪಕ್ಷವಾಗಿ ನಾವು ಮಹಿಳೆಗೆ ಯಾವುದೇ ಒಂದು ನೊಂದಂತ ಅಬಲೆ ಕಷ್ಟದಲ್ಲಿದ್ದಾಗ ನಾವು ನ್ಯಾಯಯುತವಾಗಿ ನಿಲ್ಲಬೇಕಾದಂಥ ಸಂದರ್ಭ ಬಂದಾಗ ನಮ್ಮ ರಾಷ್ಟ್ರೀಯ ನಾಯಕರು ಕೂಡ ಇದಕ್ಕೆ ಯಾವ ರೀತಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಬೋದು, ಮಾನಸಿಕವಾಗಿ ಯಾವ ರೀತಿ ಬೆಂಬಲ ಕೊಡ್ಬೋದು ಈ ಒಂದು ಹೋರಾಟಕ್ಕೆ ಅಂತೇಳಿ ನಾವು ಕೂಡ ಈ ಒಂದು ಹೋರಾಟಕ್ಕೆ ಹಿಡಿದಿದ್ದೇವೆ. ಅದರಲ್ಲಿ ಯಾವುದೇ ರಾಜಕೀಯ ಪ್ರೇರಿತ ಇಲ್ಲ. ಈಗ ನಮ್ಮ ಸ್ನೇಹಿತರು ಶಿವಕುಮಾರ್ ಅವರು ಹೇಳ್ತಾ ಇರೋಂಗೆ ಡೆಲ್ಲಿನಲ್ಲಿ ಕನ್ನಯ್ಯ ಕುಮಾರ್ ಅವ್ರ ಆರೋಪ ಬಂದಾಗಲೂ ಕೂಡ BJPನವರೇ ಕೂಗಿಸಿ ಹೇಳಿದ್ರು. ನಿಮಗೆ ಉದಾಹರಣೆಗೆ ಮತ್ತೊಂದು ಹೇಳೋದಾದ್ರೆ, ಹುಬ್ಬಳ್ಳಿಯಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸಿದವರು BJPನವರು, ಬಜರಂಗ ದಳದವರು ಅವರಿಬ್ಬರು ಆರೋಪ ಮಾಡ್ಕೊಂತಾರಿಲ್ಲ, ಅವ್ರು ಆರ್ಸರು ಅಂತೇಳಿ. ಬಟ್ ಆರೋಪ ಮಾಡಿದ್ದು ಯಾರೋ ಮುಸ್ಲಿಂ ಸಂಘಟನೆಗಳು ಅಂತೇಳಿ. ಹೀಗೆ ಯಾವುದೋ ಒಂದು ದೇವಸ್ಥಾನದಲ್ಲಿ ಮಾಂಸನ ಬಿಸಾಕ್ತಾರೆ, ಮತ್ತೆ ಬಿಸಾಕ್ದವರು ಮುಸ್ಲಿಮ್ಸ್ನವರು ಅಂತ ಹೇಳ್ತಾರೆ, ಮತ್ತೆ ನೋಡಿದ್ರೆ ಇವರೇ ಮಾಡಿರ್ತಾರೆ. ಈ ಥರದ ಹಲವಾರು ಕೇಸ್ಗಳು ಉತ್ತರ ಪ್ರದೇಶದಲ್ಲಿ ಕೂಡ ದಾಖಲಾಗಿದ್ದಾವೆ. ಇದನ್ನೆಲ್ಲ ಅವರು ಹಿಂದೂ ವೋಟ್ನ ಪೊಲರೈಸ್ ಮಾಡಲಿಕ್ಕೋಸ್ಕರ ಬಳಸ್ಕೊಳ್ತಾರೆ ಹೊರತು ಸಮಯ ಸಂದರ್ಭವಾಗಿ. ಈಗ ಆಲ್ರೆಡಿ ದೆಹಲಿ ಯೂನಿವರ್ಸಿಟಿ ಆಯಿತು, ಹೈದರಾಬಾದ್ ಯೂನಿವರ್ಸಿಟಿ ಆಯಿತು, ಈಗ JNU ಆಯಿತು, ಈಗ ದೆಹಲಿ ಯೂನಿವರ್ಸಿಟಿಗೂ ಕೂಡ ಅವರು ABVPನವರು ಇಷ್ಟು ಅಕ್ರಮಗಳು. ನನ್ನ ಹತ್ರ ಒಂದು ಮಾಹಿತಿ ನೋಡೋದು, ಹಿಂದೂಸ್ತಾನ್ ಟೈಮ್ಸ್ ಅಲ್ಲಿ ಒಂದು ಬ್ರೇಕ್ ತೋರುತ್ತೆ. ಯಾಕಂದ್ರೆ ಹಿಂದೂಸ್ತಾನ್ ಟೈಮ್ಸ್ ಅಲ್ಲಿ 2003-04 ABVPಯ ಸದಸ್ಯತ್ವ 11,20,000 ಇದ್ದಿದ್ದು
2013-14ಕ್ಕೆ 22 ಲಕ್ಷ ಆಗುತ್ತೆ. ಈಗ 2016-17ಕ್ಕೆ 32 ಲಕ್ಷ ಆಗಿದೆ. ಅಂದರೆ ಇಡೀ ABP ಸಂಘಟನೆಯನ್ನು ಭಾಳ ತೀವ್ರವಾಗಿ ಇವತ್ತು ಕಾಲೇಜುಗಳ ಮೂಲಕ ವಿಶ್ವವಿದ್ಯಾಲಯಗಳ ಮೂಲಕ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನಿಜವಾಗಲೂ ಕೂಡ ABP ಎತ್ತಿರ್ತಕ್ಕಂಥ ಕೆಲವು ಪ್ರಶ್ನೆಗಳೇನಿದ್ದಾವೆ, ನಾವು ಇನ್ನು ಮುಂದೆ ಎಲ್ಲೂ ಕೂಡ ಅವಕಾಶ ಕೊಡಲ್ಲ ಅನ್ನುವಂಥದ್ದು, ಇದು ಕೂಡ ದೇಶದ ಕಾನೂನು ಮತ್ತು ಪ್ರಜಾಪ್ರಭುತ್ವಕ್ಕೆ ವಿರುದ್ಧ ಆಗುತ್ತೆ. ಯಾಕಂದರೆ ಪ್ರಜಾಪ್ರಭುತ್ವಕ್ಕಿಂತಲೂ ಕೂಡ ದೇಶಭಕ್ತಿ ದೊಡ್ಡದಲ್ಲ. ಪ್ರಜಾಪ್ರಭುತ್ವ ಉಳಿದಾಗ ಮಾತ್ರ ದೇಶಭಕ್ತಿ ಕೂಡ ಬೆಲೆ ಬರುತ್ತೆ. ಯಾಕಂದರೆ ಇವತ್ತು ಕೂಡ ವಿದ್ಯಾರ್ಥಿ ಸಂಘಟನೆಗಳಿಗಿಂತಲೂ ಕೂಡ ಬೇರೆ ಬೇರೆ ಕಾಲೇಜುಗಳಿಂದ ಬಂದಂಥ ಸಾವಿರಾರು ಜನ ವಿದ್ಯಾರ್ಥಿಗಳು ಇವತ್ತು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ನಿನ್ನೆ ಕೂಡ ತಿರಂಗಾ ಧ್ವಜ ಹಿಡ್ಕೊಂಡು ABPಯ ಕಾರ್ಯಕರ್ತರು ಮೆರವಣಿಗೆ ಮಾಡಿದ್ರು. ಮತ್ತು ಮಾರ್ಚ್ 2ಕ್ಕೆ ABP ನಾವು ಇನ್ನೊಂದು ಮೆರವಣಿಗೆ ಮಾಡ್ತೀವಿ ಅಂತಂದರೆ ಇದ್ರ ಸ್ಪಷ್ಟ ಆಗ್ತಾ ಇದೆ, ವಿದ್ಯಾರ್ಥಿಗಳ ಮೂಲಕ ರಾಜಕಾರಣದ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಒಂದು ಕಡೆ ಕಾಂಗ್ರೆಸ್ ಇರ್ಬೋದು, ಇನ್ನೊಂದು ಕಡೆ ಭಾರತೀಯ ಜನತಾ ಪಕ್ಷ, ಮತ್ತೊಂದು ಕಡೆ ಕಮ್ಯುನಿಸ್ಟ್ ಎಲ್ಲರೂ ಕೂಡ ಸೇರಿದ್ದಾರೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಇರತಕ್ಕಂಥದ್ದು, ಯಾರ್ದೋ ಒಂದು ಅದು ಗುತ್ತಿಗೆನೂ ಅಲ್ಲ, ಅದು ಅವರ ಸ್ವತ್ತು ಅಲ್ಲ. ಯಾಕಂತಂದ್ರೆ ದೇಶಭಕ್ತಿ ಅನ್ನುವಂಥದ್ದು ಬಾಯಿ ಮಾತಿನಿಂದ ಹೇಳೋದಾಗಲಿ ಅಥವಾ ಘೋಷಣೆ ಹಾಕೋದ್ರಿಂದ ಅದನ್ನು ಪ್ರಸ್ತುತಪಡಿಸೋದಾಗಲಿ ಎದೆ ಬಿಚ್ಚಿ ಆಂಜನೇಯ ಅಂತ ತೋರಿಸೋ ಆಗತ್ತಿಲ್ಲ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಹುಟ್ಟಿದ ಮಗು ತನ್ನ ತಾಯಿಯನ್ನು ಅಮ್ಮ ಅಂತಲೇ ಕರೆಯೋದು, ಯಾರು ಕೂಡ ಬೇರೆ ಥರ ಕರೆಯೋಕ್ಕಾಗಲ್ಲ. ಮತ್ತು ಪ್ರತಿಯೊಂದು ಕೂಡ ನನ್ನ ತಾಯಿನ ಪ್ರೀತಿಸ್ತಾ ಇದ್ದೀನಿ ಅಂತೇಳಿ ಊರಲ್ಲಿ ಯಾರು ಕೂಡ ಡಂಗ್ರ ಸಾರೋದಿಲ್ಲ. ನಮ್ಮ ಅಪ್ಪ ಅಮ್ಮನ ನಾನು ಸಾಕ್ತಾ ಇದ್ದೀನಿ, ನನ್ನ ತಾಯಿನ ನಾನು ತಾಯಿ ಅಂತ ಕರಿತೀನಿ, ನನ್ನ ತಾಯಿನ ನಾನು ಅಮ್ಮ ಅಂತ ಕರಿತೀನಿ ಅಂತ ಯಾರೂ ಕೂಡ ಘೋಷಣೆ ಹಾಕ್ಕೊಂಡು ತಲೆಗೆ ಹಣೆಪಟ್ಟಿ ಹಾಕಲ್ಲ. ಆದರೆ ಹಣೆಪಟ್ಟಿ ಹಚ್ಚಿಕೊಂಡು ದೇಶಭಕ್ತಿ ತೋರಿಸೋದಿದೆಯಲ್ಲ, ಅದು ಒಂದು ರೀತಿ ನಕಲಿ ದೇಶಭಕ್ತಿ ಆಗುತ್ತೆ. ಯಾಕಂತಂದರೆ ಇವತ್ತು ಕೆಲವು ಸಂಘಟನೆ ನಾಯಕರು ಹೇಳ್ತಾ ಇದ್ದಾರೆ, ನಾವು ದೇಶದ ವಿರುದ್ಧ ಮಾತಾಡೋರನ್ನ ಸಹಿಸಲ್ಲ ಅಂತ. ದೇಶದ ವಿರುದ್ಧ ಮಾತಾಡೋರು ಅಂತಂದರೆ 100 ಕೋಟಿ ಜನ ದೇಶದ ಪರವಾಗಿ ಘೋಷಣೆ ಹಾಕೋದಿಲ್ಲ. ಅವರು ದುಡಿಯೋರಿದ್ದಾರೆ, ಕಾರ್ಮಿಕರಿದ್ದಾರೆ, ದಲಿತರಿದ್ದಾರೆ, ಇವತ್ತು ದನ ಸಾಕೋರಿದ್ದಾರೆ, ಕುರಿ ಸಾಕೋರಿದ್ದಾರೆ, ಇವತ್ತು ಸಣ್ಣ ಸಣ್ಣ ಕೆಲಸ ಮಾಡ್ಕೊಳ್ತಕ್ಕಂಥವ್ರು ಇದ್ದಾರೆ, ಅನಕ್ಷರಸ್ಥರು ಈ ದೇಶದಲ್ಲಿದ್ದಾರೆ. ಅವ್ರು ಯಾವತ್ತೂ ಕೂಡ ಬೋಲೋ ಭಾರತ್ ಮಾತಾ ಕಿ ಜಯ ಆಗಲಿ, ಒಂದೇ ಮಾತ್ರ ಮಲ ಆಗಿ ಹೇಳಿಲ್ಲ. ಹಾಗಂದರೆ ಅವರೆಲ್ಲರೂ ಕೂಡ ದೇಶದ್ರೋಹಿಗಳಾಗ್ತಾರ? ಈ ದೇಶ ಪ್ರೇಮದ ಹೆಸರಲ್ಲಿ ಒಂದು ಯುವಕರನ್ನು ದಾರಿ ತಪ್ಪಿಸುವಂಥ ಪ್ರಯತ್ನ ನಡೀತಾ ಇದೆ. ಶೈಕ್ಷಣಿಕ ಸಾಂಸ್ಕೃತಿಕ ಭಯೋತ್ಪಾದನೆ ಒಂದು ರೀತಿ ನಡೀತಾ ಇದೆ ದೇಶದಲ್ಲಿ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಯಾಕಂತಂದರೆ ನೀನು ಇಂಥದ್ದೇ ಬಟ್ಟೆ ಹಾಕೋಬೇಕು, ನೀನು ನಾವು ಹೇಳ್ದಂಗೆ ಕೇಳಬೇಕು, ನನ್ನ ವಿಚಾರಕ್ಕೆ ನೀನು ವಿರುದ್ಧವಾಗಿ ಮಾತಾಡೋಲ್ಲ, ನನ್ನ ಪರ ನಿಲ್ಲು, ಇನ್ನೊಂದು ಅಭಿಪ್ರಾಯ ವ್ಯಕ್ತಪಡಿಸೋ ಆಗಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಈ ರೀತಿಯ ಅಭಿಪ್ರಾಯನ ಬಿತ್ತುವ ಮೂಲಕ ಯುವಕರನ್ನ ದಾರಿ ತಪ್ಪಿಸುವಂಥ ಪ್ರಯತ್ನ ಆಗಿ ನಡೀತದೆ. ಮತ್ತು ಆ ಹುಡುಗಿ ಹೇಳ್ತಾ ಇದ್ದಾಳೆ, ಗೌರು ನಾನು ಯಾವುದೇ ಸಂಘಟನೆ ಸೇರಿಲ್ಲ, ನನಗೊಂದು ಪ್ರಬುದ್ಧತೆ ಇದೆ, ನನಗೆ 20 ವರ್ಷ ಆಗಿದೆ, ನಾನು ನನ್ನ ತಂದೆಯನ್ನು ಕಳ್ಕೊಂಡಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮತ್ತು ಈ ದೇಶದ ಭಾಳಷ್ಟು ಜನ ನಿವೃತ್ತ ಯೋಧರು ಆ ಯುವತಿಯ ಪರವಾಗಿ ನಿಂತಿದ್ದಾರೆ, ಅವಳಿಗೆ ಕಾನೂನು ನೆರವನ್ನು ಕೊಡೋಕ್ಕೆ ಮುಂದೆ ಬಂದಿದ್ದಾರೆ. ಯಾಕಂತಂದರೆ ಆ ಯುವತಿಯ ನೋವೇನೆಂದರೆ, ಒಬ್ಬ ತಂದೆಯನ್ನು ಕಳ್ಕೊಂಡ್ರೆ ಗೊತ್ತಿರುತ್ತೆ ಆ ನೋವೇನು ಅನ್ನುವಂಥದ್ದು. ಸೊ ಈ ಒಂದು ಯುವತಿ ಇವತ್ತು ಹೋರಾಟದ ಕೇಂದ್ರ ಬಿದ್ದು ಆಗಬೇಕಾದಂಥವರು ಎಲ್ಲೊಂದು ಕಡೆ ಹಿಂದೆ ಸರಿದಿದ್ದಾರೆ. ಬೇಸರ ಆಗಿದೆ, ನೋವಾಗಿದೆ. ನಾನು ಒಂದು ವಿದ್ಯಾರ್ಥಿ ಸಂಘಟನೆ ಗುಂಡಾಗಿರಿಯನ್ನು ನಾನು ಸಹಿಸಲ್ಲ ಅಂತಂದರೆ ಅವ್ರನ್ನ ದೇಶ ವಿರೋಧಿ ಅಂತ ಬಿಂಬಿಸುವಂಥದ್ದು, ನಾನು ಇಂಥ ಸಂಘಟನೆ ಎದುರಿಸ್ತೀನಿ ಅಂತ ಹೊರಟ್ರೆ ಅವ್ರ ವಿರುದ್ಧ ಅತ್ಯಾಚಾರದ ಬೆದರಿಕೆ ಹಾಕುವಂಥದ್ದು, ಅವರನ್ನು ಅವಹೇಳನ ಮಾಡ್ತಕ್ಕಂಥದ್ದು, ನಾನು ನಿಮ್ಮನ್ನು ಬಿಡಲ್ಲ ಅನ್ನುವಂಥದ್ದು. ಸೊ ಇವತ್ತು ಆ ಯುವತಿ ಏನು ಗುರ್ಮೇಹರ್ ಕೌರ್ ಇದ್ದಾರೆ, ಹಿಂದೆ ಸರಿದಿದ್ದಾರೆ. ಅಷ್ಟೇ ಅಲ್ಲ, ಅವ್ರ ತಾತ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ಮೊಮ್ಮಗಳ ಬಗ್ಗೆ ನನಗೆ ಹೆಮ್ಮೆ ಆಗ್ತಾ ಇದೆ, ನಮ್ಮ ಮೊಮ್ಮಗಳು ಹೇಳಿರ್ತಕ್ಕಂಥ ಸರಿಯಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಇವತ್ತು ಟ್ವೀಟ್ ಮಾಡಿರ್ತಕ್ಕಂಥ ಗುರ್ಮೇಹರ್ ಕೌರ್ ಏನು ಹೇಳಿದ್ರು ನೋಡೋಣ. ಸೊ ಗುರ್ಮೇಹರ್ ಏನಂತಂದರೆ, ದ ಕ್ಯಾಂಪೇನ್ ಈಸ್ ಅಬೌಟ್ ಸ್ಟೂಡೆಂಟ್ಸ್ ಆ್ಯಂಡ್ ನಾಟ್ ಅಬೌಟ್ ಮೀ. ಇದು ನನ್ನ ಪರವಾಗಿದ್ದು ಹೋರಾಟ ಅಲ್ಲ, ಇದು ವಿದ್ಯಾರ್ಥಿಗಳ ಪರ ಹೋರಾಟ. ಪ್ಲೀಸ್ ಗೋ ಟು ದಿ ಮಾರ್ಚ್ ಇನ್ ಹ್ಯೂಸ್ ನಂಬರ್ಸ್, ಬೆಸ್ಟ್ ಆಫ್ ಲಕ್ ಅಂತ ಕೊನೆಗೂ ಕೂಡ ಹೇಳ್ತಾಳೆ. ನಾನು ಇದರಿಂದ ಹಿಂದೆ ಸರಿತಾ ಇದ್ದೀನಿ, ನಾನು ಯಾವುದು ಪಕ್ಷಕ್ಕೆ ಸೇರಿಲ್ಲ, ಆದರೆ ಇವತ್ತಿನ ನಡೆಯತಕ್ಕಂಥ ಹೋರಾಟಕ್ಕೆ ಭಾಳಷ್ಟು ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಜನ ವಿದ್ಯಾರ್ಥಿಗಳು ಹೋಗ್ಬೇಕಂತೇಳಿ ಅವಳು ಮನವಿ ಮಾಡ್ತಾಳೆ. ಒಳ್ಳೇದಾಗಲಿ ಅಂತ ಹೇಳ್ತಾರೆ. ನೆಕ್ಸ್ಟ್, ಸೊ ಇನ್ನೂ ಒಂದು ಅವಳು ಟ್ವೀಟ್ ಮಾಡಿರ್ತಕ್ಕಂಥ ಹಿಂದೆ ಸರಿತಾ ಇದೆ. ಐ ಆಮ್ ವಿತ್ಡ್ರಾಯಿಂಗ್ ಫ್ರಮ್ ದಿ ಕ್ಯಾಂಪೇನ್, ಕಂಗ್ರ್ಯಾಚುಲೇಷನ್ಸ್ ಎವ್ರಿ ಒನ್, ಐ ರಿಕ್ವೆಸ್ಟ್ ಟು ಬಿ ಲೆಫ್ಟ್ ಅಲೋನ್, ಐ ಸೈಡ್ ವಾಟ್ ಐ ಹ್ಯಾಡ್ ಟು ಸೇ. ನಾನು ಏನು ಹೇಳ್ಬೇಕಾದ್ರೆ ಹೇಳಿದ್ದೀನಿ, ನಾನು ಇದರಿಂದ ಹಿಂದೆ ಸರಿತಾ ಇದ್ದೀನಿ, ಈ ಒಂದು ಕ್ಯಾಂಪೇನಿಂದ, ಈ ಅಭಿನಂದನೆ ಹಿಂದೆ ಸರಿತಾ ಇದ್ದೀನಿ, ಪ್ರತಿಯೊಬ್ಬರು ಕೂಡ ಅಭಿನಂದನೆಗಳು ಅಂತ ಹೇಳ್ತಾಳೆ. ಅಂದರೆ ಇಷ್ಟು ಒತ್ತಡ ಇರ್ಬೋದು ಆ ಯುವತಿಯ ಮೇಲೆ, ಯಾಕೆ ಈ ರೀತಿಯ ಒಂದು ಪರಿಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಗ್ತಾ ಇದೆ. ನೆಕ್ಸ್ಟ್, ಅನುಪಮ್ ಖೇರ್ ಅಂತ ಒಬ್ಬ ಬಹಳ ಪ್ರಸಿದ್ಧ ನಟ, ಆದರೆ ಇವತ್ತು ಮತ್ತೆ ಅವರು ಎಂಟ್ರಿ ಪಡ್ಕೊಂಡಿದ್ದಾರೆ. ದ ಇಂಟಾಲರೆನ್ಸ್ ಅನ್ನುವಂಥದ್ದನ್ನು ಕೂಡ ಸರಿಯಾಗಿ ಅವರು ಟ್ವೀಟ್ ಮಾಡಿದ್ದಾರೆ, ಇಂಟಾಲರೆಂಟ್ ಅಂತ ಬರೆದಿದ್ದಾರೆ. ದ ಇಂಟಾಲರೆನ್ಸ್ ಗ್ಯಾಂಗ್ ಇಸ್ ಬ್ಯಾಕ್, ಸೇಮ್ ಫೇಸಸ್ ಡಿಫ್ರೆಂಟ್ ಸ್ಲೋಗನ್ಸ್ ಅನ್ನುವಂಥದ್ದು. ಅಂದರೆ ಬೇರೆ ಬೇರೆ ಹೆಸರಲ್ಲಿ ಬೇರೆ ಬೇರೆ ಏನೋ ಮಾರ್ಗದಲ್ಲಿ ಇವತ್ತು ಮತ್ತೆ ಅಸಹಿಷ್ಣುತಾ ಗ್ರೂಪ್ ಬಂದಿದೆ, ಗ್ಯಾಂಗ್ ಬಂದಿದೆ ಅಂತ ಒಂದು ಟ್ವೀಟನ್ನು ಮಾಡಿದ್ದಾರೆ. ಯಾಕಂದರೆ ಆಲ್ರೆಡಿ ಅವರು BJP ಜೊತೆ ಗುರುಸ್ಕೊಂಡಿದ್ದಾರೆ, ಅವ್ರ ಪತ್ನಿ ಕೂಡ BJP MP ಆಗಿದ್ದಾರೆ. ಇನ್ನು ಜಾವೇದ್ ಅಖ್ತರ್ ಹೇಳಿರ್ತಕ್ಕಂಥ ವಿಶೇಷವಾಗಿ, ಐ ಡೋಂಟ್ ಅಬೌಟ್ ಹರ್ ಬಟ್ ಮಿಸ್ಟರ್ ಮಿನಿಸ್ಟರ್, ಐ ನೋ ಹೂ ಈಸ್ ಪಾಲಿಟಿಂಗ್ ಯುವರ್ ಮೈಂಡ್. ಈ ಕಿರಣ್ ರಿಜಿಜು ಅನ್ನೋಂಥ ಕೇಂದ್ರದ ಗೃಹ ಖಾತೆ ಸಚಿವರಿದ್ದಾರೆ, ಅವರು ಒಬ್ಬ BJP ನಾಯಕರ ಥರ ಮಾತಾಡ್ತಾ ಇದ್ದಾರೆ. ಅವಳು ಆ ಯುವತಿಯ ನೋವನ್ನು ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಆ ಯುವತಿಗೆ ಆಗಿರ್ತಕ್ಕಂಥ ಮಾನಸಿಕ
ಒತ್ತಡ ಏನಿದೆ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳದೆ ಆ ಯುವತಿಯ ಮೇಲೆ ಇವರು ಹರಿಯಾಯ್ತಕ್ಕಂಥದ್ದು. ಆದರೆ ನಿಮ್ಮ ತಲೆಯಲ್ಲಿ ಯಾರು ಈ ಒಂದು ವಿಷ ಬೀಜವನ್ನು ಬಿತ್ತುತ್ತಾ ಇದ್ದಾರೆ, ಯಾರು ನಿಮ್ಮ ಮೆದುಳನ್ನು ಪೊಲ್ಯೂಟ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆಯನ್ನು ಜಾವೇದ್ ಅಖ್ತರ್ ಕೇಳಿದ್ದಾರೆ. ಎಸ್ ಶಿವಕುಮಾರ್ ಅವರೇ, ಇವತ್ತು ಭಾಳ ದೊಡ್ಡ ಚರ್ಚೆ ಆಗ್ತದೆ. ಈ ಚರ್ಚೆಗಳು ನಮ್ಮ ಚರ್ಚೆಗಳು ಐಡಿಯಾಗಳ ವಿರುದ್ಧ ಪರ ಆಗಬೇಕು, ಆದರೆ ವ್ಯಕ್ತಿಗಳ ಮೇಲೆ ಹಲ್ಲೆ ಮಾಡೋ ಮಟ್ಟಕ್ಕೆ ನಮ್ಮ ದೇಶದ ಇವತ್ತು ಕ್ಯಾಂಪಸ್ಗಳು ಆಗ್ತಾ ಇದ್ದಾವೆ. ಕ್ಯಾಂಪಸ್ಗಳು ಅಂದರೆ ಹೇಗಿರ್ಬೇಕಂದ್ರೆ ಅಗ್ರಿಮೆಂಟ್ ವಿತ್ ಡಿಸ್ಅಗ್ರಿಮೆಂಟ್ ಅಂತ, ಆ ಥರದ ಒಂದು ಚರ್ಚೆಗೆ ಆಗಬೇಕಾದಂಥ ಇವತ್ತು ವಿಶ್ವವಿದ್ಯಾಲಯಗಳು ದೈಹಿಕ ಹಲ್ಲೆ, ಸಂಘರ್ಷ, ಹಿಂಸೆಗೆ ಇಳಿತಾ ಇರ್ತಕ್ಕಂಥದ್ದು. ಅಂದರೆ ಮೋಸ್ಟ್ಲಿ ಇದರಲ್ಲಿ ಒಂದು ಕ್ಲಿಯರ್ ಕಟ್ ಆದಂಥ ಒಂದು ಪೊಲರೈಸ್ ಮಾಡ್ತಕ್ಕಂಥದ್ದು ನಡೀತಾ ಇದೆ. ಖಂಡಿತ. ಇವತ್ತು ಈ ಹುಡುಗಿ ವಿದ್ಯಾಭ್ಯಾಸವನ್ನ ಅರ್ಧದಲ್ಲಿ ಬಿಟ್ಟು ಹೋಗಿದ್ದಾಳೆ, ಡೆಲ್ಲಿ ಬಿಟ್ಟು ಹೋಗಿದ್ದಾಳೆ ಅಂದ್ರೆ ವಿದ್ಯಾಭ್ಯಾಸವನ್ನ ಅರ್ಧದಲ್ಲಿ ಬಿಟ್ಟು ಹೋಗಿದ್ದಾಳೆ. ಅವ್ಳ ರೈಟ್ಸ್ ಅನ್ನ ಕಸ್ಕೊಂಡಂಗಾಯ್ತು. ಖಂಡಿತ. ಇವತ್ತು ಶಿಕ್ಷಣ ವ್ಯಾಪಾರೀಕರಣ ಆಗಿದೆ. ತಮ್ಮ ಮಕ್ಕಳನ್ನ ಕಾಲೇಜಿಗೆ ಕಳಿಸೋದೇ ದೊಡ್ಡ ವಿಷಯ. ಕಾಲೇಜ್ ಹೋದ್ಮೇಲೆ ಇಂಥ ದಂಗೆಗಳಿಗೆ ಒಳಗಾಗ್ತಾರೆ, ಇಂಥ ಭಯಭೀತರಾಗ್ತಾರೆ. ರೋಹಿತ್ ವೆಮುಲಾ ಅಂತವರು ಆತ್ಮಹತ್ಯೆ ಮಾಡ್ಕೊಂತಾರೆ. ಅಂದ್ರೆ ಇವತ್ತು ಬಿಜೆಪಿಯ ಕೀಳು ಮಟ್ಟದ ರಾಜಕೀಯದಿಂದಾನೇ ಇದೆಲ್ಲ ನಡೀತಾ ಇರ್ತಕ್ಕಂಥದ್ದು. ರೋಹಿತ್ ವೆಮುಲಾ ಪ್ರಕರಣ ಕೂಡ ತಗೊಂಡ್ರೆ ಅದಕ್ಕೆ ABVP ಮಾತ್ರ ಕಾರಣ ಅಲ್ಲ, ಅದರ ಹಿಂದೆ ಸ್ಮೃತಿ ಇರಾನಿ ಇದ್ರು, ಅವತ್ತು ಮಂತ್ರಿ ಅಧಿಕಾರಿಗಳು, ಬಂಡಾರು ದತ್ತಾತ್ರೇಯ ಇದ್ರು. ಪತ್ರಗಳ ಮೇಲೆ ಪತ್ರ ಹೋಗಿತ್ತು, ಅವ್ರ ಮೇಲೆ ಎಷ್ಟು ಒತ್ತಡ ಏರಿದ್ರು ಅಂದ್ರೆ ಅವ್ನು ಮಾನಸಿಕವಾಗಿ ಕುಗ್ಗೋಗಿ ಹೋಗಿ ಆತ್ಮಹತ್ಯೆ ಮಾಡ್ಕೋಬೇಕಾಗಿತ್ತು. ಒಬ್ಬ ಬಡಪಾಯಿ, ಒಬ್ಬ ಕೂಲಿ ಕಾರ್ಮಿಕರ ಮನೆಯಿಂದ ಬಂದಂತ ಹುಡುಗ, ಅವನು ಕಾಲೇಜ್ ಮೆಟ್ಲು ಹತ್ತೋದೆ ಇದು. ಇವತ್ತು ಇಡೀ ದೇಶ ಈ ಬಿಜೆಪಿಯ ಈ ಮುಖವಾಡದ ವಿರುದ್ಧ ನಿಲ್ಲಬೇಕಾಗಿರ್ತಕ್ಕಂಥ ಪರಿಸ್ಥಿತಿ. ಯಾಕಂದ್ರೆ ನಾಳೆ ನಮ್ಮ ಮಕ್ಕಳು ಕಾಲೇಜ್ಗೆ ಹೋಗ್ತಾರೆ, ಹೊಟ್ಟೆ ಬಟ್ಟೆ ಕಟ್ಟಿ ಇರ್ತಕ್ಕಂಥ ಆಸ್ತಿಗಳನ್ನ ಮಾರಿ ಮಕ್ಕಳನ್ನ ಕಾಲೇಜಿಗೆ ಕಳಿಸ್ತೀವಿ, ಓದ್ಲಿ, ಅವ್ರ ಭವಿಷ್ಯವನ್ನ ಕಟ್ಕೊಳ್ಳಿ ಅಂತ, ಅಲ್ಲೋಗಿ ಜಗಳ ಮಾಡ್ಲಿ ಅಂತ ಅಲ್ಲ. ಇವರ ಕೀಳ್ಮಟ್ಟ ರಾಜಕೀಯಕ್ಕೆ ಈ ಮಟ್ಟಕ್ಕೆ ಇಳಿಯೋದಿದೆಯಲ್ಲ, ಇದರ ವಿರುದ್ಧ ಇಡೀ ದೇಶ ಧ್ವನಿ ಎತ್ತಬೇಕಾಗಿರ್ತಕ್ಕಂಥ ಸಮಯ. ಇದರಲ್ಲಿ ಪಕ್ಷ ಭೇದ ಇರಬಾರ್ದು. ಇವತ್ತು ಬಿಜೆಪಿಯ ಒಂದು ರೀತಿಯಲ್ಲಿ ಕೋಮುವಾದಿತನ ವರ್ಸಸ್ ವಿದ್ಯಾರ್ಥಿಗಳು ಅನ್ನತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇಡೀ ದೇಶದ ವಿದ್ಯಾರ್ಥಿಗಳು, ಅವರ ತಂದೆ ತಾಯಿಗಳು ಒಗ್ಗೂಡಿ ಇದಕ್ಕೆ ಮೊಟಕುಗೊಳಿಸಬೇಕು. ಇಲ್ಲ ಅಂತಂದ್ರೆ ನೀವೇ ಹೇಳಿದ್ರಿ ಯಾವ ಮಟ್ಟಕ್ಕೆ ಸಂಘಟನೆ ಬೆಳೀತಾ ಇದೆ, ಅದು ಬೆಳೀತಾ ಇಲ್ಲ, ಇವರು ಬೆಳೆಸ್ತಾ ಇದ್ದಾರೆ. ಪ್ರತಿಯೊಂದು ಮಂತ್ರಿಗೂ ಕೂಡ ಆಯಾ ರಾಜ್ಯಗಳಲ್ಲಿ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಅವನು ಹೋಗಿ ಅಲ್ಲಿ ನಿಂತ್ಕೊಂಡು ಅವ್ರಿಗೆ ಬೇಕಾಗಿರೋ ಬೆಂಬಲ ಕೊಟ್ಟು ಅದರ ಮಧ್ಯದಲ್ಲಿ ಒಂದಷ್ಟು ಕಿಡಿಗೇಡಿಗಳನ್ನು ಬಿಟ್ಟು ಗಲಾಟೆ ಮಾಡಿಸ್ತಕ್ಕಂಥದ್ದು, ಒಂದು ರೀತಿಯಲ್ಲಿ ವಿಷದ ಬೀಜವನ್ನ ಬಿತ್ತತಕ್ಕಂಥ ಕೆಲಸವನ್ನ ಇವತ್ತು ಬಿಜೆಪಿ ನೇರವಾಗಿ ಮಾಡ್ತಾ ಇದೆ. ಬೋರೇಗೌಡ್ರೆ, ಇವತ್ತು ಪ್ರಶ್ನೆ ಇರ್ತಕ್ಕಂಥದ್ದು ಈಗ ವಿದ್ಯಾರ್ಥಿಗಳು ವರ್ಸಸ್ ABVP ವಿರುದ್ಧವಾಗಿರ್ತಕ್ಕಂಥ ಅನೇಕ ಸಂಘಟನೆಗಳಿದ್ದಾವೆ. ಒಂದು ತುಂಬ ಅಂದರೆ ಒಂದು ಏನು ಈ ನಕ್ಸಲ್ ಚಟುವಟಿಕೆಗಳನ್ನು ಬೆಂಬಲಿಸುವಂಥ ಒಂದು ಸಂಘಟನೆ ಕೂಡ ಐಸಾ ಅನ್ನುವಂಥದ್ದು, ಆಲ್ ಇಂಡಿಯಾ ಸ್ಟೂಡೆಂಟ್ ಆರ್ಗನೈಸೇಷನ್. ಆ ಸಂಘಟನೆ ಬಗ್ಗೆ ಅವ್ರು ಆಕ್ಷೇಪ ಇದ್ದು, ಉಮರ್ ಖಾಲಿದ್ ಅನ್ನುವಂಥ ಅವನ ಮೇಲೆ ಆರೋಪ ಬಂದಿದೆ, ಅವನೇನು ಪ್ರೂವ್ ಆಗಿಲ್ಲ, ದೇಶದ್ರೋಹದ ಆರೋಪ ಇದೆ. ಸೊ ಅವರನ್ನ ಇಲ್ಲಿ ಭಾಷಣ ಕರೆಸಿರ್ತಕ್ಕಂಥದ್ದು ನಾವು ವಿರೋಧ ಮಾಡ್ತಾ ಇದ್ದೀವಿ. ನಾವೆಲ್ಲೇ ಕೂಡ ಇಂಥವ್ರನ್ನ ಕರೆಸಿದ್ರೆ ವಿರೋಧ ಮಾಡ್ತೀವಿ, ಆದರೆ ಬೇರೆ ಬೇರೆ ಉಪನ್ಯಾಸಕರು ಬಂದಾಗ ನಾವು ವಿರೋಧ ಮಾಡಲಿಲ್ಲ. ಆದರೆ ಯಾರು ದೇಶದ್ರೋಹಿ ಅನ್ನುವಂಥ ಒಂದು ಆರೋಪ ಪಟ್ಟಿ ಹೊತ್ಕೊಂಡಿದ್ದಾರೋ, ಹಣೆಪಟ್ಟಿ ಹೊತ್ಕೊಂಡಿದ್ದಾರೋ ಅಂಥವ್ರಿಗೆ ಮಾತ್ರ ವಿರೋಧ ಮಾಡಿದ್ವಿ. ಸೊ ಇದು ವಿರೋಧ ಮಾಡೋದು ಕೂಡ ನಾವೇನು ತಪ್ಪು ಮಾಡ್ತಾ ಇದೀವಿ ಅನ್ನೋದು ಪ್ರಶ್ನೆ ABVP ಅವರು ಕೇಳ್ತಾ ಇದ್ದಾರೆ. ಸರಿ, ಇದೇ ABVPನವರು ಈಗ ಆತ ಆರೋಪಿ, ಇನ್ನೂ ಏನೋ ಆತನ ಆರೋಪ ಸಾಬೀತಾಗಿಲ್ಲ ಅಂತ ಒಬ್ಬ ಆರೋಪ ಇಲ್ಲಿ ಬಂದು ಒಂದು 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 ಲೆಕ್ಚರ್ ಕೊಟ್ಟಂಥ ಸಂದರ್ಭದಲ್ಲಿ ನೋಡ್ಬೋದಾಗಿತ್ತಲ್ಲ. ಈಗ ಕಾಲೇಜಿನಲ್ಲಿ ಇರೋದೇ ನೀವೇ ಹೇಳ್ದಂಗೆ ಡಿಸ್ಅಗ್ರಿಮೆಂಟ್, ನಮ್ಮ ಒಂದು ಅಭಿಪ್ರಾಯ ಇರ್ಬೋದು, ಬೇರೆಯವ್ರಿಗೆ ಇನ್ನೊಂದು ಅಭಿಪ್ರಾಯ ಇರ್ಬೋದು, ಅಧಿಕಾರ ಇದೆ. ಅದನ್ನ ಡಿಸ್ಕಸ್ ಮಾಡಿ, ಅದನ್ನ ಕಾಲೇಜ್ ಕ್ಯಾಂಪಸ್ ಒಳಗಡೆ ಇಟ್ಕೊಳ್ಳಿ, ಕ್ಯಾಂಪಸ್ ಇಂದ ಹೊರಗೆ ತರಬೇಡಿ. ಅದು ABVP ಆಗಿರ್ಬೋದು, ನಮ್ಮ NSU ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಸಂಘಟನೆಗಳಾಗಿರ್ಬೋದು. ಕಾಲೇಜ್ ಮಟ್ಟದಲ್ಲಿ ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ತಕ್ಕಂಗೆ ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ಕಾಲೇಜಿನ ಒಳಗಡೆ ಮಾತ್ರ ಇಟ್ಕೊಳ್ಳಿ. ಅದನ್ನ ವ್ಯಕ್ತಪಡಿಸುವ ಸಿಚುವೇಶನ್ ಕ್ರಿಯೇಟ್ ಆಗಿಲ್ಲ, ಈಗ ಸಂಪೂರ್ಣ ಹಾಳಾಗ್ತಾ ಇದೆ ಆಗಿರೋದು. ಈಗ ಮೊದಲು ನೀವು ಮಾಡಬೇಡಿ ಅಂದ್ರೆ ಮಾಡಬೇಡಿ ಅಷ್ಟೇ, ಇವನ್ ಬ್ಯಾನ್ ಮಾಡಿ ಅಂದ್ರೆ ಬ್ಯಾನ್ ಮಾಡಿ, ಬರ್ಬೇಕಂದ್ರೆ ಈ ತರ ವಿಚಾರಗಳಲ್ಲಿ ಸರ್ವನಾಶ ಆಗೋಗ್ಬಿಡುತ್ತೆ. ಕೇಂದ್ರದಲ್ಲಿ 10 ವರ್ಷ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ಸಮಸ್ಯೆ ಬಂದಿರಲಿಲ್ಲ. ಯಾಕೆ ಬಂದಿರಲಿಲ್ಲ? ಯಾವುದೇ ಒಂದು ಸಂಘಟನೆಗೆ ನಾವು ಕುಮ್ಮಕ್ ಕೊಡ್ತಾ ಇರಲಿಲ್ಲ. ಈ ರೀತಿ ಯಾವುದೇ ರೀತಿ ಒಂದು ಸಂಘಟನೆಗೆ ABVPಗೆ ಹೇಗೆ ಬಿಜೆಪಿನವರು ಈ ಬಾರಿ ಕುಮ್ಮಕ್ ಕೊಡ್ತಾ ಇದ್ದಾರೆ. ABVP ಸಂಘಟನೆ ಪ್ರತಿಭಟನೆ ಮಾಡಿದ್ರೆ ಕಾಲೇಜಿನ ಆಡಳಿತ ಮಂಡಳಿ ಅದನ್ನು ಕ್ಯಾನ್ಸಲ್ ಮಾಡುತ್ತೆ. ಅದಕ್ಕೆ ಇಲ್ಲಿಂದ ಪ್ರೆಷರ್ ಇರುತ್ತೆ, ಕೇಂದ್ರ ಸರ್ಕಾರದ ಯಾವುದೋ ಒಂದು ಮಂತ್ರಿ ಆಫೀಸಿಂದ ಪ್ರೆಷರ್ ಇರುತ್ತೆ, ಪ್ರಧಾನಮಂತ್ರಿಗಳ ಆಫೀಸಿಂದ ಪ್ರೆಷರ್ ಇರುತ್ತೆ. ಇಷ್ಟು ಒಂದು ಹುಮ್ಮಸ್ಸು ಸಾಕು ಬಿಜೆಪಿನವರಿಗೆ ಅಥವಾ ABVPನವರಿಗೆ. ಇವತ್ತು ABVPನವ್ರು ಹೇಳ್ತಾರೆ ರಾಷ್ಟ್ರ ವಿರೋಧಿಗಳಿಗೆ ಬೆರಳು ಕತ್ತರಿಸ್ತೇನೆ ಅಂತೇಳಿ. ಇದೇ ಪತ್ರಿಕೆಯಲ್ಲಿ ಬಂದಿದೆ. ಅಂಕಿತ್ ಸಂಗ್ವಾನ್ ಅಂತ ಒಬ್ಬ ಪ್ರಧಾನ ಕಾರ್ಯದರ್ಶಿ ಹೇಳ್ತಾನೆ, ರಾಷ್ಟ್ರ ವಿರೋಧಿಗಳಿಗೆ ಬೆರಳು ಕತ್ತರಿಸ್ತೇನೆ ಅಂತೇಳಿ. ಇದು ಬಿಜೆಪಿನವರ ಸಂಸ್ಕೃತಿನ ಯಾವುದೇ ಸಂಘಟನೆ ಆಗಲಿ. ಬಿಜೆಪಿ ಕೆಲವು ನಾಯಕರು ಹೇಳಿದ್ರು, ಗೋ ಹತ್ಯೆ ಮಾಡೋಣ ಕಾಲ್ ಕತ್ತರಿಸ್ತೀನಿ, ನಾಲಿಗೆ ಕತ್ತರಿಸ್ತೀನಿ, ಕೈ ಕತ್ತರಿಸ್ತೀನಿ. ಸೊ ಈ ರೀತಿ ಕುಮ್ಮಕ್ಕು ಕೊಡ್ತಾ ಇರೋದೇ ಮುಖ್ಯವಾದ ಮೂಲ ಅಂಶ ಈ ರೀತಿಯ
ವಿದ್ಯಾರ್ಥಿ ಸಂಘಟನೆಗಳ ಮಧ್ಯೆ ಒಡಕು ಮೂಡ್ತಾ ಇರೋದಕ್ಕೆ ಸಂಘಟನೆಯಲ್ಲಿ ಬಹಳಷ್ಟು ವಿಚಾರವಾಗಿ ಪರ ವಿರೋಧ ಮಾತುಕತೆಗಳು ಬಹಳಷ್ಟು ನಡೀತಾ ಇರ್ತವೆ. ಅದು ತಾಂತ್ರಿಕ ವಿಚಾರ ಇರ್ಬೋದು, ಸಾಮಾಜಿಕ ವಿಚಾರ ಇರ್ಬೋದು. ಬಟ್ ಒಂದು ಅರ್ಥ ಆಗ್ತಲ್ಲ, ಈಗ ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥದ್ದು ABP ವರ್ಸಸ್ NSU. ಹೌದು. JNU ನಲ್ಲಿ ABP ವರ್ಸಸ್ ಲೆಫ್ಟ್ ಆರ್ಗನೈಸೇಷನ್ಸ್ ಇದೆ. ಹೌದು. ಇಲ್ಲಿ NSU ಇಲ್ಲಿವರು ಮೌನವಾಗಿದ್ರು. ಈ ಹೊರಗಡೆಯಿಂದ ಬಂದಂಥ ಸಂಘಟನೆಯವರು ಇಲ್ಲಿ ಈ ಯೂನಿವರ್ಸಿಟಿಯಲ್ಲೂ ಕೂಡ JNU ರೀತಿಯ ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಡೆಲ್ಲಿ ಯೂನಿವರ್ಸಿಟಿ ಆ ಅವಕಾಶ ಕೊಡಲ್ಲ ಅನ್ನುವಂಥ ಅಭಿಪ್ರಾಯವನ್ನು ABP ಮಾಡಿತ್ತು. ಆ ಕಾರಣಕ್ಕೆ ನಾವು ವಿರೋಧ ಮಾಡಿದ್ವಿ. ಹೌದು, ಊಹಾಪೋಹ ನೀವ್ಯಾಕೆ ಮಾಡ್ತೀರಿ? ಅವ್ರಿಗೆ ಅವಕಾಶ ಕೊಡಿ ಮೊದಲು ಮಾತನಾಡೋದಕ್ಕೆ. ಅವ್ರು ಮಾತನಾಡಕ್ಕೆ ಅವಕಾಶ ಕೊಟ್ಟು ಅವರು ಕೂಡ ಇದೇ ರೀತಿ ರಾಷ್ಟ್ರ ವಿರೋಧ ಏನಾದ್ರು ಮಾಡಿದ್ರೆ ಮೊದಲು, ಈಗ ಆಲ್ರೆಡಿ ಸಾಬೀತಾಗಿದೆ. ಮೊದಲು JNUನಲ್ಲಿ ರಾಷ್ಟ್ರ ವಿರೋಧ ಹೇಳಿಕೆ ನೀಡಿರೋರು ಯಾರು? BJPನವರೇ ಹೇಳಿ ಇತರ ಸಂಘಟನೆಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ನೀವು ಅವ್ರಿಗೆ ಅವಕಾಶ ಕೊಡಬೇಕಾಗಿತ್ತು. ಅವ್ರಿಗೊಂದು ಅವಕಾಶ ಕೊಟ್ಟು ಅವ್ರು ಏನು ಮಾಡ್ತಾರೆ ಅಂತ ಕೇಳಬೇಕಾಗಿತ್ತು. ಅದನ್ನು ಬಿಟ್ಟು ನೀವು ನಾವು ನಮ್ಮ ಹತ್ರ ಅಧಿಕಾರ ಇದೆ, ನಮ್ಮ ಪಕ್ಷ ಇವತ್ತು ಆಡಳಿತದಲ್ಲಿದೆ, ನಮ್ಮ ನಾಯಕರುಗಳು ನಮ್ಗೆ ಏನು ಬೇಕೋ ಬೆಂಬಲ ವ್ಯಕ್ತಪಡಿಸ್ತಾರೆ ಅಂತೇಳಿ ಇವತ್ತು ಬೆರಳು ಕತ್ತರಿಸ್ತೀವಿ, ಭಯದ ವಾತಾವರಣ ಸೃಷ್ಟಿ ಮಾಡಿ ವಿಚಾರಗಳ ಮಂಡನೆಗೆ ಅದನ್ನು ರಿಜೆಕ್ಟ್ ಮಾಡಿಸೋದು. ಅವ್ರದೇ ಆದಂಥ ಅಭಿಪ್ರಾಯ ಮಾತ್ರ ಮಂಡನೆ ಆಗಬೇಕು. ಬೇರೆಯವರು ಯಾವುದೇ ರೀತಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಇಲ್ಲಿ ಸ್ವಾತಂತ್ರ್ಯನೇ ಇಲ್ಲ. ಇಲ್ಲಿ ಯಾವುದೇ ರೀತಿ ಅಭಿಪ್ರಾಯಗಳು ವ್ಯಕ್ತನೇ ಪಡಿಸಬಾರ್ದು ಅಂತ ಒಂದು ಸಂದರ್ಭನ ಇವತ್ತು ರಾಷ್ಟ್ರಾದ್ಯಂತ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದು ಮುಂದಿನ ವಿದ್ಯಾರ್ಥಿ ಸಂಘಟನೆಗಳಿಗೆ ಮತ್ತು ಭವಿಷ್ಯದ ಒಳ್ಳೆ ನಾಯಕರುಗಳಾಗಿ ಬೆಳೆಯೋದಕ್ಕೆ ಇದು ಮಾರಕವಾಗುತ್ತೆ. ಇದು ಇಲ್ಲೇ ಎಡರಂಗ ಅಥವಾ ಎಡಚಿಂತನೆ ಇರುವಂಥವ್ರನ್ನ ದಮನ ಮಾಡೋಂಥ ಒಂದು ಪ್ರವೃತ್ತಿ ಇವತ್ತು ಪ್ರತಿ ಕಾಲೇಜುಗಳಲ್ಲಿ ನಡೀತಾ ಇದೆ. ಪೊಲೀಸರಿಗೆ ಏನು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ? ಹೌದು. ಈಗ ಪೊಲೀಸರು ಏನು ಹೇಳಿದ್ರು ನಿಮಗೆ? ಪೊಲೀಸ್ನವರು ಈಗ NCR ಮಾಡಿದ್ದಾರೆ. ಕಾನೂನಲ್ಲಿ ಇವಾಗ ಸೀನಿಯರ್ ಪೊಲೀಸ್ನವ್ರನ್ನ ಮತ್ತೆ ಕಾನೂನಾತ್ಮಕವಾಗಿ ಚಿಂತನೆ ಮಾಡಿ ಯಾವ ಸೆಕ್ಷನ್ಗಳು ಹಾಕ್ಬೋದು ಪ್ರತಾಪ್ ಸಿಂಹ ಅವ್ರ ಮೇಲೆ. ಯಾಕಂದರೆ ನಾನು ಅವ್ರಿಗೆ ಹೇಳಿದ್ದೀನಿ, ಇವತ್ತು ಗುರ್ಮೆಹರ್ ಕೌರ್ ಅವ್ರನ್ನ ದಾರಿ ತಪ್ಪಿದಳು ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಹೇಳ್ತೀನಿ, ಕರ್ನಾಟಕದ ದಾರಿ ತಪ್ಪಿದ ಮಗ ಅಂದರೆ ಅದು ಪ್ರತಾಪ್ ಸಿಂಹ. ಯಾಕಂದರೆ ಪ್ರತಾಪ್ ಸಿಂಹ ಯಾವುದೇ ಸಂಘಟನೆ ಬ್ಯಾಕ್ಗ್ರೌಂಡಿಂದ ಅಥವಾ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ದುಡಿದು ಅಥವಾ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿ MP ಆದಂಥವನಲ್ಲ. ಇವತ್ತು ಕೂಡ ಆತ ವಿವಾದಾತ್ಮಕ ಟ್ವೀಟ್ಗಳಿಂದನೇ ಹೆಸರು, ವಿವಾದಾತ್ಮಕ ಟ್ವೀಟ್ಗಳಿಂದನೇ ಆತನ ಪತ್ರಕರ್ತನ ಸ್ಥಾನದಿಂದ ಇವತ್ತು MP ಸ್ಥಾನಮಾನವನ್ನು ಕೊಟ್ಟಿದೆ. ಮುಂದಿನ ಕೂಡ ಅವ್ರ ಪತ್ರಕರ್ತ ಅಲ್ಲ ಬಿಡಿ, ಈಗ ಸದ್ಯಕ್ಕೆ ಇರ್ತಕ್ಕಂಥ ಅವರೊಬ್ಬ ಜನಪ್ರತಿನಿಧಿ, ಬಹಳ ಜವಾಬ್ದಾರಿ ಇದೆ. ಕಾನ್ಸ್ಟಿಟ್ಯೂಷನ್ ಅಬೈಡ್ ಆಗಬೇಕು. ಅವರು ಇನ್ನೊಂದಿಷ್ಟು ಇದೆಲ್ಲದ ಕಾನೂನುಗಳಿಗೆ ಅವ್ರಿಗೆ ಸಂಪೂರ್ಣ ಅಪ್ಲೈ ಆಗುತ್ತೆ. ಒಬ್ಬ ನಾಗರಿಕ, ಒಬ್ಬ ಯಾವ್ದೋ ಆಕ್ಟಿವಿಸ್ಟ್ ಆಗಿದ್ರೆ ಓಕೆ. ಹೌದು ಹೌದು, ನಾನು ಅದನ್ನ ಹೇಳಿ ಕೊಡ್ತಾ ಇದ್ದೇನೆ. ನೀವು ಹೇಳಿದ್ರೆ ಯಾರೋ BP ಕಾರ್ಯಕರ್ತ ದೇಶ ವಿರೋಧಿಗಳನ್ನ ಬಳಕ ಹತ್ತಿಸ್ತೀರಿ ಅಂತ ಅವನೊಬ್ಬ ಆಕ್ಟಿವಿಸ್ಟ್ ಆಗಿ ಎಮೋಷನಲ್ ಹೇಳಿರ್ಬೋದು. ಬಟ್ ಈ ಪ್ರತಾಪ್ ಸಿಂಹ ಒಬ್ಬ MP ಆಗಿದ್ದು ಈತ ಅವರೇ ಬಹಳಷ್ಟು ಟ್ವೀಟ್ಗಳಲ್ಲಿ ಹೇಳಿದ್ದಾರೆ, ನಮ್ಮ ಕ್ಷೇತ್ರದಲ್ಲಿ ಬರಗಾಲ ಇದೆ, ರೈತರ ಆತ್ಮಹತ್ಯೆ ಇದೆ, ಒಂದು ದಿನನೂ ನಾವು ಪಾರ್ಲಿಮೆಂಟ್ನಲ್ಲಿ ಮಾತನಾಡಿ ನೋಡಿಲ್ಲ. ಆದರೆ ಇಂತಹ ವಿವಾದಾತ್ಮಕ ಟ್ವೀಟ್ಗಳಿಂದಲೇ ಮುಂದೆ ಇನ್ನೂ ಹೆಚ್ಚಿನ ರಾಜಕೀಯ ಭವಿಷ್ಯ ಏನಾದ್ರು ಸಿಗ್ಬೋದೇನೋ ಅಂತ ಹುಡುಕ್ತಾ ಇದ್ದಾರೆ ಅಂತ ನನಗೆ ಒಂದು ಅರ್ಥ ಆಗ್ತಲ್ಲ. ಈಗ ಇವರು ಇಷ್ಟು ಈ ದೇಶದ ಬಗ್ಗೆ ಮಾತಾಡೋರು, ದೇಶದ ಅಭಿವೃದ್ಧಿ, ಆದ್ರೆ ಕೊನೆಗೆ ತರೋದು ಅಂದರೆ ಸೈನಿಕರು ತಂದುಬಿಡ್ತಾರೆ. ಕೊನೆಗೆ ಒಂದು ಯುದ್ಧ ತಂದುಬಿಡ್ತಾರೆ. ಕೊನೆಗೆ ಬಾರ್ಡ್ರಲ್ಲಿ ಇರ್ತಕ್ಕಂಥ ಸೈನಿಕರು ರಕ್ತ ಹರಿತಾ ಇದೆ, ನಮ್ಮನ್ನು ರಕ್ಷಣೆ ಮಾಡ್ತಾರೆ, ಯಾರನ್ನು ಅಲ್ಲುಗಳಿದಿಲ್ಲ. ಆದರೆ ಅವ್ರಿಗಿಂತಲೂ ಕೂಡ ಬೆವರು ಹರಿಸೋರು ಈ ದೇಶದಲ್ಲಿ 100 ಕೋಟಿ ಜನ ಇದ್ದಾರೆ. ಬೆವರು ಹರಿಸೋರು ಜಾಸ್ತಿ ಇದ್ದಾರೆ. ಬೆವರು ಹರಿಸೋರು ಯಾರು ಕೂಡ ನಾನು ದೇಶನ ರಕ್ಷಣೆ ಮಾಡ್ತೇನೆ ಅಂತ ಹೇಳಲ್ಲ. ಬೆವರು ಹರಿಸೋರು ಯಾರು ಕೂಡ ನಾನು ದೇಶ ಕಟ್ತಾ ಇದ್ದೇನೆ ಅಂತ ತಿಳ್ಕೊಳ್ಳಲ್ಲ. ಬೆವರು ಹರಿಸೋರು ಈ ದೇಶದ GDPಗೆ ಏನು ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಅವ್ರು ಯಾರು ಕೂಡ ನಾನು ಕೊಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಲ್ಲ. ಬಟ್ ಹೇಳ್ಕೊಳ್ಳೋರು ಇದಲ್ಲ, ಹೇಳ್ಕೊಳ್ಳೋರು ಶ್ರಮ ಕಮ್ಮಿ ಬಟ್ ಮಾತು ಜಾಸ್ತಿ ಆಗಿದೆ ಅಂತ. ಸೊ ಅದ್ರ ಸಂಖ್ಯೆ ಜಾಸ್ತಿ ಆದಂಗೆ ಏನಾಗುತ್ತೆ ಅಂದರೆ ನಿಜವಾದ ದೇಶಭಕ್ತರ ಸಂಖ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ. ಭಾವನಾತ್ಮಕವಾಗಿ ಜನರನ್ನ ಯಾವ ರೀತಿ ಕೆರಳಿಸಿ ಎಲ್ಲಿ ರಾಜಕೀಯದ ಬೆಳೆ ಬೇಯಿಸ್ಕೋಬಹುದು ಅನ್ನೋದರಲ್ಲಿ ಸಖತ್ ಕಿಲಾಡಿಗಳು BJPಯವರು. ಸೈನಿಕರನ್ನ ಒಂದು ರೀತಿ ರಾಜಕೀಯಕ್ಕಾಗಿ ಬಳಸ್ಕೊಳ್ತಕ್ಕಂಥ ಇವರು ನಿವೃತ್ತ ಸೈನಿಕರು ಇರ್ಬೋದು, OROP ಹೋರಾಟ ಇವತ್ತಿನವ್ರಿಗೆ ಯಾವ ಮಟ್ಟಕ್ಕೆ ನಡೀತು, ಅವ್ರಿಗೆ ಏನೇನೂ ಮಾಡಲಿಲ್ಲ ಇವರು. ಆಮೇಲೆ ಇವತ್ತು ನಮ್ಮ ರಾಜ್ಯದಲ್ಲಿ ಹುತಾತ್ಮನ ಒಬ್ಬ ಹೆಂಡತಿ ಮೊನ್ನೆ ನಾನು ಕನಿಷ್ಠ ಪಕ್ಷ ಜೀವನ ಮಾಡೋದಕ್ಕೊಂದು ಕೆಲಸನಾದರೂ ಕೊಡಿ ಅಂತ ಒಂದು ಬೇಡ್ಕೊಳ್ತಕ್ಕಂಥ ಪರಿಸ್ಥಿತಿ ಅವರ ಕುಟುಂಬಗಳಿಗೆ ನಿರ್ಮಾಣ ಆಗಿದೆ. ಈ ಪರಿಸ್ಥಿತಿ ಒಂದು ಕಡೆ ಇದ್ದರೆ ಇವ್ರು ಮಾತಾಡೋದೆಲ್ಲ ಬರೀ ಪಾಸಿಟಿವ್. ಅಂದರೆ ಅವರ ಕ್ಯಾಂಪೇನ್ ಟ್ಯಾಗ್ ಲೈನ್ ಏನಿರುತ್ತೆ ಅದು ಪಾಸಿಟಿವ್ ಇರುತ್ತೆ. ದೇಶಭಕ್ತಿಯನ್ನು ಗುತ್ತಿಗೆಗೆ ತಗೊಂಡಂಗೆ. ದೇಶಭಕ್ತಿ ಅಂತಂದರೆ ಏನು? ನೀವು ಹೇಳಿದಂಗೆ ನಮ್ಮ ದೇಶದ 130 ಕೋಟಿ ಜನರನ್ನ ಒಟ್ಟುಗೂಡಿಸಿ ಕಾಪಾಡ್ತಕ್ಕಂಥದ್ದು ದೇಶಭಕ್ತಿ. ಆದರೆ ಅವರ ಮಧ್ಯದಲ್ಲಿ ಅಶಾಂತಿಯನ್ನು ಉಂಟು ಮಾಡತಕ್ಕಂಥದ್ದು, ದಂಗೆಯನ್ನು ಮಾಡ್ತಕ್ಕಂಥದ್ದು, ಅದಕ್ಕೆ ಒಂದಷ್ಟು ಜನರನ್ನ ಸಾಕ್ತಕ್ಕಂಥದ್ದು ಇವರ ಕ್ಯಾಂಪೇನು. ಆಗಲೇ ಗೋಹತ್ಯೆ ಬಗ್ಗೆ ಹೇಳಿದ್ರಿ. ಇವರು ಒಂದು ರೀತಿಯಲ್ಲಿ ಇದು ಗೋ ರಕ್ಷಕರು ಅಂತೇಳಿ ಒಂದು ಇದನ್ನು ಕಟ್ಕೊಂಡಿದ್ದಾರೆ. ಆ ಕ್ಯಾಂಪೇನ್ ಹೆಸರು ನೋಡಿದ್ರೆ ತುಂಬ ಚೆನ್ನಾಗಿದೆ. ಗೋ ರಕ್ಷಣೆ ಮಾಡ್ತಾರೆ ಅಂತ ನಾವೆಲ್ಲ ಅನ್ಕೊಂತೀವಿ. ಇವರು ರೈತರು ಸಾಕೋಕ್ಕಾಗದೆ ಬೀದಿಗೆ ಬಿಟ್ಟಂಥದ್ದು, ಯಾವುದೋ ಗೋಗಳನ್ನ ತಂದು ಗೋಶಾಲೆಗಳನ್ನ ನಿರ್ಮಾಣ ಮಾಡಿ ಅದಕ್ಕೆ ಮೇವು ಹಾಕೋ ಜನ ಅಲ್ಲ ಇವರು. ಯಾರೋ ಗೋಮಾಂಸ ತಿಂತಾ ಇದ್ದಾರೆ ಅಂತ ಇವ್ರಿಗೆ ಅನುಮಾನ ಬಂದರೂ ಕೂಡ ದೊನ್ನೆಗಳನ್ನ ತಗೊಂಡೋಗಿ ಅವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಗೂಂಡಾಗಳು ಇವರು. ಯಾವ ರೀತಿ ಇರ್ತಾರೆ ಅಂದರೆ, ಮೊನ್ನೆ ಚಿಕ್ಕಮಗಳೂರಲ್ಲಿ ಸಿಕ್ಬಿದ್ರಲ್ಲ, ಬೆಟ್ಟಿಂಗ್ ದಂಧೆಯಲ್ಲಿ ಇರ್ತಕ್ಕಂಥ ಜನ, BJPಯ ಕೃಪಾ ಕಟಾಕ್ಷದಿಂದ ಸಮಾಜ ವಿರೋಧಿ ಕೆಲಸಗಳನ್ನ ಮಾಡ್ತಕ್ಕಂಥ ಜನ ಏನಿರ್ತಾರೆ, ದಲಿತರ ವಿಷಯ ಬಂದಾಗ ದಲಿತರ ಮೇಲೆ ಹಲ್ಲೆ ಮಾಡ್ಬೇಕಂದ್ರೆ ಅವಾಗ ಇವ್ರು ಹೋಗ್ತಾರೆ. ಗೋ ರಕ್ಷಕರು ಅನ್ನೋ ಹೆಸರಲ್ಲಿ ಹೋಗಿ ಜನರನ್ನ
ಹಲ್ಲೆಗೆ ಒಳಪಡಿಸಿ ಒಂದು ರೀತಿ ಅಶಾಂತಿಯನ್ನು ಉಂಟು ಮಾಡಿ ಭಾವನಾತ್ಮಕವಾಗಿ ಜನರನ್ನ ಕೆರಳಿಸ್ತಕ್ಕಂಥ ಕೆಲಸ ಬಿಟ್ರೆ ಒಂದು ಪ್ರಯೋಜನವಾದ ಒಂದು ಪಾಸಿಟಿವ್ ಕೆಲಸಗಳನ್ನ ಯಾವುದನ್ನು ಕೂಡ ಇವರು ಮಾಡೋದಿಲ್ಲ. ಅಂದ್ರೆ ನಿಮ್ಮ ಪ್ರಕಾರ ಅಂದ್ರೆ ದೇಶದಲ್ಲಿ ಅಭಿವ್ಯಕ್ತಿ ಅಂತ ಅದರ ಹೆಸರಲ್ಲಿ ಒಂದು ವಿಶ್ಲೇಷಣೆ ಆಗ್ಬಾರ್ದು. ಇವತ್ತು ನಿಜವಾಗ್ಲೂ ಇವ್ರೇನಾದ್ರೂ ದೇಶ ವಿರೋಧಿ ಬಗ್ಗೆ ಮಾತಾಡೋದಾದ್ರೆ ಮೊನ್ನೆ ಭೋಪಾಲ್ನಲ್ಲಿ ಇವ್ರದೇ IT ಸೆಲ್ನ ಮುಖ್ಯಸ್ಥ ಒಬ್ಬ ISI ಜೊತೆ ಸಂಪರ್ಕ ಇಟ್ಕೊಂಡು ದೇಶ ವಿರೋಧಿ ಕೆಲಸ ಮಾಡ್ತಾ ಇದ್ದ. ಅವಾಗ ಎಲ್ಲೋಗಿದ್ರು ಇವರು ಪ್ರತಾಪ್ ಸಿಂಹ, ಎಲ್ಲೋಗಿದ್ರು ಬಿಜೆಪಿ ನಾಯಕರುಗಳು? ಒಂದು ಸ್ಟೇಟ್ಮೆಂಟ್ ತೋರಿಸಿ ನೋಡೋಣ. ಇವತ್ತು ಬಿಜೆಪಿ ಒಳಗಡೆನೆ ಕೂತಿದ್ದಾರೆ. ಬಿಜೆಪಿಯ ಮಂತ್ರಿ ಒಬ್ಬ ಮಹಾರಾಷ್ಟ್ರದಿಂದ ಅವನು ದಾವೂದ್ ಜೊತೆ ಸಂಪರ್ಕ ಇಟ್ಕೊಂಡಿದ್ದ ಅಂದಾಗ ಯಾರೂ ತುಟಿ ಬಿಚ್ಚಲಿಲ್ಲ, ಎಲ್ಲರೂ ಸೈಲೆಂಟ್ ಆಗಿದ್ರು. ಆಮೇಲೆ ಅವನ್ನ ಪಕ್ಷದಿಂದ ಕೈ ಬಿಟ್ಟರು, ಅದು ಬೇರೆ. ಪಕ್ಷದಿಂದ ಕೈ ಬಿಟ್ರೆ ಮಾತ್ರ ಅವನು ದೇಶ ಪ್ರೇಮಿ ಆಗ್ಬಿಡಲ್ಲ. ಇವತ್ತು ದೇಶ ವಿರೋಧಿ ಕೆಲಸವನ್ನ ಮಾಡ್ತಾ ಇರೋದೇ ಬಿಜೆಪಿಯವರು. ಅವನು ಧ್ರುವ್ ಸಕ್ಸೇನಾ, ಯಾರು ಭೋಪಾಲ್ನ ಬಿಜೆಪಿ IT ಸೆಲ್ ಮುಖ್ಯಸ್ಥ ಏನಿದ್ದ, ಅವನು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಜೊತೆ ಸ್ಟೇಜ್ಗಳ ಮೇಲೆ ಗುರುತಿಸ್ಕೊಂತ ಇದ್ದ. ಅಲ್ಲಿಗೆ ಬಿಜೆಪಿನೇ ದೇಶ ವಿರೋಧಿ ಕೆಲಸ ಮಾಡ್ತಾ ಇದೆ. ದೇಶ ವಿರೋಧದ ಬಗ್ಗೆ ಮಾತಾಡ್ತಕ್ಕಂತ ಯಾವುದೇ ನೈತಿಕತೆ ಇವತ್ತು ಅವ್ರಿಗೆ ಯಾರೋ ಒಬ್ಬ ಕಾರ್ಯಕರ್ತ ಅಲ್ಲಿ ಇದ್ದಾರೆ ಅಂದ ತಕ್ಷಣ ಸಂಪೂರ್ಣ ಒಂದು ಸಂಘಟನೆ ಆಮ್ ಆದ್ಮೇಲೂ ಕೂಡ ಇರ್ಬೋದು, ಕಾಂಗ್ರೆಸ್ ಅಲ್ಲೂ ಇರ್ಬೋದು, ಬೇರೆ ಬೇರೆ ಪಾರ್ಟಿಗಳಲ್ಲಿ ಕೂಡ ಇರ್ಬೋದು, ಇಂಡಿವಿಜುವಲ್ ಆಗಿ ಅದನ್ನು ಸಮಗ್ರವಾಗಿ ಒಂದು ಸಂಘಟನೆ ದೂಷಣೆ ಮಾಡಕ್ಕಾಗಲ್ಲ. ಇಲ್ಲ ನಾನು ಒಪ್ತೀನಿ ನಿಮ್ಮ ಮಾತನ್ನ. ಅವನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಲ್ಲ, ಬಿಜೆಪಿಯ IT ಸೆಲ್ನ ಮುಖ್ಯಸ್ಥ. ಮುಖ್ಯಮಂತ್ರಿಗಳ ಜೊತೆ, ಬಿಜೆಪಿಯ ಮುಖ್ಯಮಂತ್ರಿಗಳ ಜೊತೆ ವೇದಿಕೆ ಮೇಲೆ ಗುರುತಿಸ್ಕೊಳ್ತಕ್ಕಂಥ ವ್ಯಕ್ತಿ. ಅವನ ಸಾಧಾರಣ ವ್ಯಕ್ತಿ ಅಂತ ಹೇಗೆ ಹೇಳ್ತೀರಿ ನೀವು? ಹೇಳಕ್ ಸಾಧ್ಯನೇ ಇಲ್ಲ. ಅದ್ರ ವಿರುದ್ಧ ಮಾತಾಡಬೇಕಾಗಿತ್ತು. ಇವತ್ತು ವರದಿಗಳ ಪ್ರಕಾರ, ಬೇರೆ ಬೇರೆ ಕಡೆಯಿಂದ ಮೂಲಗಳ ಪ್ರಕಾರ ಸುಮಾರು ಜನ ಬಿಜೆಪಿ ಒಳಗಡೆನೆ ನುಸುಳಿದ್ದಾರೆ. ಇವತ್ತು ಗೋಮಾಂಸವನ್ನ ರಫ್ತು ಮಾಡೋರು ಕೂಡ ಬಿಜೆಪಿಯ ಇದನ್ನ ಹಾಕೊಂಡು ಓಡಾಡ್ತಾರೆ. ರಕ್ಷಣೆ ಇರುತ್ತೆ ಬಿಜೆಪಿ ಅವರಂದ್ರೆ. ಇಲ್ಲ ಅವ್ರು ಮಾಡಲ್ಲ ಅನ್ನೋ ಒಂದು ಭಾವನೆ ಇರುತ್ತೆ ಅನ್ನೋದಕ್ಕೋಸ್ಕರ ಇವತ್ತು ಅಂತ ಕೆಲಸಗಳನ್ನ ಮಾಡೋರೇ ಇವರು. ನಾ ಚರ್ಚೆ ಮಾಡಿದ ಶಿವಕುಮಾರ್, ಯಾಕಂದ್ರೆ ಇವತ್ತು ದೆಹಲಿಯ ಮಹಿಳಾ ಆಯೋಗಕ್ಕೆ ಗುರುಮೆಹರ್ ಕೌರ್ ಒಂದು ಕಂಪ್ಲೇಂಟ್ ಮಾಡ್ತಾರೆ. ನಮ್ಮ ಮೇಲೆ ಪೊಲೀಸರು ಯಾವುದೇ ರೀತಿಯಾದಂಥ ನ್ಯಾಯ ಕೊಡ್ತಾ ಇಲ್ಲ, ನಮಗೆ ಕಂಪ್ಲೇಂಟ್ ಆದರೂ ಕೂಡ ಇಲ್ಲಿವರೆಗೂ ಕೂಡ ತನಿಖೆ ಮಾಡುವಂಥದ್ದಾಗಲಿ FIR ಹಾಕಿಲ್ಲ ಅಂದರು. ದೆಹಲಿ ಮಹಿಳಾ ಆಯೋಗ ಸೂಚನೆ ಕೊಟ್ಟ ಮೇಲೆ ಇವತ್ತು ಕಂಪ್ಲೇಂಟ್ ಫೈಲ್ ಆಗಿದೆ, FIR ಆಗಿದೆ. ಇನ್ನೊಂದು ಕಡೆ ಕೇಂದ್ರದ ಇದು ಮಹಿಳಾ ಆಯೋಗನೇ ಇವತ್ತು ಪೊಲೀಸರಿಗೆ ನೋಟಿಸ್ ಜಾರಿ ಮಾಡಿದೆ. ಕೇಂದ್ರ ಗೃಹ ಸಚಿವ ನೋಟಿಸ್ ಜಾರಿ ಮಾಡಿ. ಯಾಕೆ ಅಷ್ಟು ಪೊಲೀಸರಿದ್ದರೂ ಈ ಹಿಂಸಾಚಾರ ತಡೆಯೋಕ್ಕಾಗಿಲ್ಲ ಅಂದರೆ ಒಂದೊಂದಾಗಿ ಗೊತ್ತಾಗ್ತಾ ಇದೆ. ಆದರೆ ಕೇಂದ್ರ ಸಚಿವರುಗಳು ಇದು ಸಂಪೂರ್ಣವಾಗಿ ಇಳಿದು ಬಿಟ್ಟಿದ್ದಾರೆ ಈ ಒಂದು ವಿವಾದದಲ್ಲಿ. ಅವ್ರು ನಿಜವಾಗ್ಲೂ ಕೂಡ ಸಚಿವರಾಗಿ ಪ್ರತಿಯೊಬ್ಬ ನಾಗರಿಕನ ರಕ್ಷಣೆ, ಅವರ ಮಾನ ಪ್ರಾಣ ರಕ್ಷಣೆ ಇವತ್ತು ಕಾನ್ಸ್ಟಿಟ್ಯೂಷನಲ್ ಅಬೈಡ್ ಇರತಕ್ಕಂಥದ್ದು, ಸಂವಿಧಾನಬದ್ಧವಾದಂಥ ಒಂದು ಏನು ಪ್ರಮಾಣ ತೆಗೆದುಕೊಂಡಂಥ ಸಚಿವರುಗಳು ಒಬ್ಬ ಹುಡುಗನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಕ್ಕಂಥದ್ದು. ಒಬ್ಬ ಗೃಹ ಸಚಿವರ ರಾಜ್ಯ ಖಾತೆ ಸಚಿವರು ಹೇಳ್ತಾರೆ ಆ ಹುಡುಗಿಯನ್ನು ಮೈಂಡ್ ಯಾರೋ ಪೊಲಿಟ್ ಮಾಡಿದ್ದಾರೆ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಹೇಳಿಕೆ ಕೊಡೋದಾದರೆ ಇವರು ಮನಸ್ಸಲ್ಲಿ ಇರ್ತಕ್ಕಂಥದ್ದು ಒಂದು ಡಿವೈಡ್ ಮಾಡ್ತಕ್ಕಂಥ ಒಂದು ಆಂದೋಲನಕ್ಕೆ ಅವರೇ ಒಂದು ಪ್ರೇರಣೆ ಕೊಡ್ತಾ ಇದ್ದಾರೆ. ಅವ್ರು ಸಚಿವರಾಗಿದ್ದರೆ ಆ ಘಟನೆ ಯಾಕಾಯಿತು, ಆ ಘಟನೆ ಹಿನ್ನೆಲೆ ಏನು, ಆ ಯುವತಿ ಯಾಕೆ ಆ ಥರದ ಸ್ಟೇಟ್ಮೆಂಟ್ ಕೊಟ್ಟಳು, ಅವಳ ವಿಡಿಯೋ ಮೆಸೇಜ್ ಏನು, ಅವಳು ಯುದ್ಧ ವಿರೋಧಿ ಒಂದು ಮೆಸೇಜ್ ಪಾಸೋದು, ಶಾಂತಿಯನ್ನು ಬಯಸಕ್ಕಂಥ ಒಬ್ಬ ಯುವತಿ. ಅದರಲ್ಲಿ ಅವಳು ಪಾಕಿಸ್ತಾನದ ಪರವಾಗಿ ನಿಂತಿದ್ದಾಳೆ, ಭಾರತ ವಿರುದ್ಧವಾಗಿ ನಿಂತಿದ್ದಾಳೆ ಅನ್ನೋಂತಕ್ಕಂಥ ಒಂದು ನಾವು ತೆಗೆದುಕೊಳ್ಳತಕ್ಕ ರೀತಿ ಇದೆಯಲ್ಲ, ಅದು ನಮಗೆ ಬೇಕಾದ ರೀತಿಯಾಗಿ ನಾವು ಸ್ವೀಕರಿಸ್ತಾ ಇದ್ದೇವೆ. ಆದರೆ ಆ ಒಂದು ಯುವತಿ ಮಾಡಿದಂಥ ಒಂದು ಧೈರ್ಯವಾದಂಥ ಮೆಸೇಜ್ ಬಗ್ಗೆ ಇವತ್ತು ವ್ಯಾಪಕ ಬೆಂಬಲ ಬರ್ತಾ ಇದೆ. ಆದರೆ ಅದರ ವಿರುದ್ಧ ಕೂಡ ಅಷ್ಟೇ ಆಕ್ರೋಶದಿಂದ ತುಚ್ಛವಾಗಿ, ಹೀನವಾಗಿ, ಅತ್ಯಂತ ಕೊಳುಕು ಭಾಷೆಯಲ್ಲಿ ಕಮೆಂಟ್ ಮಾಡ್ತಕ್ಕಂಥದ್ದು ಕೂಡ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ಉತ್ತರ ಪ್ರದೇಶ ಚುನಾವಣೆ ಬಹಳ ಮಹತ್ವದ್ದು. ಆ ಒಂದು ಚುನಾವಣೆ ಮೇಲೆ ಎಲ್ಲರೂ ಕನೆಕ್ಟಿದ್ದಾರೆ. ಇವತ್ತು ನರೇಂದ್ರ ಮೋದಿ ಪ್ರಧಾನಿ ಆಗಿದ್ದರೂ ಕೂಡ ಇವತ್ತು ಕನಿಷ್ಠ ಒಂದು 20-25 ಸಭೆಗಳು ಮಾಡಿದ್ದಾರೆ. ಅಂದರೆ ಎಷ್ಟು ಅದು ಸವಾಲು, ಭಾಳ ಮಹತ್ವದ್ದಂತ. ಯಾರು ಸೊ BJP ಹಿರಿನಾಯಕರಾದಂಥ ಗೋಮಧುಸೂದನ್ ಜೊತೆ ಗೋಮಧುಸೂದನ್ ಅವರೇ ಇವತ್ತು ದೇಶದಲ್ಲಿ ಮತ್ತೊಮ್ಮೆ ದೇಶ ಪ್ರೇಮ ವರ್ಸಸ್ ದೇಶ ವಿರೋಧಿ ಚರ್ಚೆಗೆ ಶುರು ಆಗಿದೆ. ನಿಮ್ಮ ನಾಯಕರು ಚರ್ಚೆಗೆ ಬರ್ತೀನಿ ಅಂತೇಳಿ ಕೊನೆ ಗಳಿಗೆಯಲ್ಲಿ ಬರೋಕ್ಕಾಗಲ್ಲ ಅಂತ ಹೇಳಿದರೆ ಆ ಕಾರಣಕ್ಕೆ ನಿಮ್ಮನ್ನು ಸಂಪರ್ಕ ಮಾಡ್ತಾ ಇದ್ವಿ. ದೇಶಭಕ್ತಿ ಅನ್ನುವಂಥದ್ದು ಏನದು ಗುತ್ತಿಗೆನಾ ಅಂತ? ಇಲ್ಲ, ನನಗನ್ಸೋದು ಇದು ಅನ್ಫಾರ್ಚುನೇಟ್ ಆದಂತಹ ಒಂದು ಚರ್ಚೆ. ಈ ಚರ್ಚೆ ನಡೀಬಾರದಾಗಿತ್ತು. ಆ ಹೆಣ್ಣು ಮಗಳು ತನ್ನ ತಂದೆಯನ್ನ ಕಳ್ಕೊಂಡಿದ್ದಾಳೆ. ಅವಳು ತನ್ನ ಮನಸ್ಸಿನ ದುಃಖದಲ್ಲಿ, ತಂದೆ ಕಳ್ಕೊಂಡಂತ ದುಃಖದಲ್ಲಿ ಅವಳು ತನ್ನ ಮನಸ್ಸಿನ ಭಾವನೆಯನ್ನ ವ್ಯಕ್ತಪಡಿಸಿದ್ದಾಳೆ. ಅದಕ್ಕೆ ಯಾವ ಅರ್ಥವನ್ನೂ ಕಟ್ಟಬಾರದು, ಅದರ ಮೇಲೆ ಯಾವುದೇ ಚರ್ಚೆಯನ್ನು ಮಾಡಬಾರದು. ಬಟ್ ನಡೀತಾ ಇದೆ ಹೆಣ್ಣು ಮಗಳ ಜೊತೆ ನಾವು ಸಿಂಪತೈಸ್ ಮಾಡಬೇಕು. ಹೆಣ್ಣು ಮಕ್ಕಳ ದುಃಖದಲ್ಲಿ ನಾವು ಭಾಗವಹಿಸಬೇಕು. ಈಗ ತಾವೊಬ್ಬ ಮಗಳ ತಂದೆ ಆಗಿರೋದ್ರಿಂದ ನಿಮ್ ನೋವು ಅರ್ಥ ಆಗುತ್ತೆ ಮಧುಸೂದನ್ ಅವರೇ. ಹೌದು, ತಾವೊಬ್ಬ ಮಗಳ ತಂದೆ ಆಗಿರೋದ್ರಿಂದ ತಂದೆ ಮತ್ತು ಮಗಳ ಸಂಬಂಧ ಏನು ಅನ್ನೋದು ತಮಗೆ ಅರ್ಥ ಆಗುತ್ತೆ. ಒಂದು ನಾನು ಹೇಳ್ತಾ ಇರ್ತಕ್ಕಂಥದ್ದು ದೇಶ ಪ್ರೇಮ ಅಂದ ತಕ್ಷಣ ನಾವು ಅದನ್ನು ಪ್ರೂವ್ ಮಾಡಬೇಕಾಗಿಲ್ಲ, ಅದು ಲೈಫ್. ಅದು
ನಮ್ಮ ಜೀವನ ಪದ್ಧತಿ. ನಾನು ಹೇಳಿದ್ನಲ್ಲ, ಇದ್ರ ಬಗ್ಗೆ ಚರ್ಚೆ ನಡೆದಿರೋದು ಅನ್ಫಾರ್ಚುನೇಟ್, ನಡೀಬಾರ್ದಾಗಿತ್ತು. ಯಾವುದೋ ಒಂದು ಮನಸ್ಸಿನ ಭಾವನೆಯನ್ನ ಟ್ವೀಟ್ ಮಾಡಿದ್ದಕ್ಕೆ ಇನ್ಯಾರೋ ಅದಕ್ಕೆ ಟ್ವೀಟ್ ಮಾಡಿ ಒಂದೊಂದ್ಸರಿ ಸೋಷಿಯಲ್ ಮೀಡಿಯಾನಲ್ಲಿ ಒಳ್ಳೆಯ ಸುದ್ದಿಗಳು ಹೇಗೆ ಚರ್ಚೆ ಆಗ್ತವೆ, ಈ ತರದ್ದು ಜಾಸ್ತಿ ಆಗ್ತವೆ, ಅವಾಂತರಗಳು ಆಗ್ತವೆ. ಇಂತಹ ಅವಾಂತರಗಳಿಗೋಸ್ಕರವಾಗಿ ನಾನು ವಿಷಾದ ವ್ಯಕ್ತಪಡಿಸ್ತೇನೆ. ಈ ತರದ ಚರ್ಚೆ ನಡೀಬಾರ್ದು. ಬಟ್ ನಿಮಗೆ ಸೂಕ್ಷ್ಮತೆ ಬಂದಿದೆ. ಬಟ್ ಆದರೆ ನಿಮಗಿರ್ತಕ್ಕಂಥ ಸೂಕ್ಷ್ಮತೆ ಭಾಳಷ್ಟು ಜನಕ್ಕೆ ನಿಮ್ಮ ಕೇಂದ್ರದ ಗೃಹ ಸಚಿವ, ರಾಜ್ಯ ಖಾತೆ ಸಚಿವರು ಹೇಳ್ತಿದ್ರೆ ಆ ಹುಡುಗಿ ಮೈಂಡ್ ಪೊಲಿಟ್ ಮಾಡಿದ್ದಾರೆ, ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ ಅಂತಾರೆ. ಈಗ ನಾನೊಬ್ಬ ಜವಾಬ್ದಾರಿತ ಒಬ್ಬ ಯುವಕ, ನೀವು ಒಬ್ಬ ಜವಾಬ್ದಾರಿತ, ಪ್ರತಿಯೊಬ್ಬ ಆ ಯುವತಿ ಕೂಡ ಒಂದು ಜವಾಬ್ದಾರಿ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ. ನೀವು ಆ ಯುವತಿಯನ್ನು ಇವತ್ತು ಆ ಹುಡುಗಿ ಏನು ಹೇಳ್ತು, ನನಗೆ ಸಾಕು, ನನ್ನನ್ನು ಬಿಟ್ಬಿಡಿ, ನನ್ನ ಪಾಡಿಗೆ ನಾನು ಹೋಗ್ತೀನಿ ಅಂತೇಳಿ ದೆಹಲಿನೇ ಬಿಟ್ಟು ಹೋದಳು ಆ ಹುಡುಗಿ. ಅಲ್ಲ, ಇದು ನೋಡಿ, ಇದೇ ರೀತಿಯಾದಂತ ಚರ್ಚೆ ಆ ನಮ್ಮ ಪೋಪಟ್ ಅಕ್ಕ ತಂಗಿಯರ ಪಾರ್ಟವನ್ನು ಮಾಡದಂತ ಆ ಇಬ್ರು ಕಾಶ್ಮೀರಿ ಹುಡುಗಿಯರ ಬಗ್ಗೆನೂ ಇದೇ ತರದ ಒಂದು ಚರ್ಚೆಯನ್ನ ಕಾಶ್ಮೀರದಲ್ಲಿ ಪ್ರಾರಂಭ ಮಾಡಿದ್ರು. ಅದು ತಪ್ಪೆ, ಅದು ಚರ್ಚೆ ಆಯ್ತು, ಅದು ತಪ್ಪು, ಅಪ್ರಸ್ತುತ ಆಗಿತ್ತು. ನೋಡಿ, ಚಿಕ್ಕ ಮಕ್ಕಳ ಮೇಲೆ, ಬೆಳೀತಾ ಇರುವಂತಹ ಮನಸ್ಸುಗಳ ಮೇಲೆ ನಾವು ಯಾವುದೇ ರೀತಿಯಾದಂತಹ ಭಾವನೆಗಳನ್ನ ಹೇರುವಂತಹ ಕೆಲಸವನ್ನ ಮಾಡಬಾರದು. ಅದು ನಡೀತಾ ಇದೆ. ಈಗ ಒಂದು ಬಲಪಂಥಿ ಹೆಸರಲ್ಲೋ, ಎಡಪಂಥಿ ಹೆಸರಲ್ಲೋ, ಮತ್ತೊಂದು ಹೆಸರಲ್ಲೋ ನಡೀತಾ ಇದೆ, ಹೇರುವಂಥದ್ದು ನಡೀತಾ ಇದೆ. ಮುಕ್ತ ಚರ್ಚೆಗೆ ಅವಕಾಶವೇ ಇಲ್ಲದೆ ಇರತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ ದೇಶದಲ್ಲಿ. ಅಲ್ಲ, ಇದು ನಾನು ಹೇಳ್ತಾ ಇದು ದುರ್ದೈವ, ಇದು ದುರ್ದೈವ. ಇದನ್ನ ಈ ರೀತಿಯಾದಂತ ಚರ್ಚೆ ನಡಿಬಾರದು ಅಂತನ್ನುವಂಥದ್ದು ನನ್ನ ಉದ್ದೇಶ ಇದೆ. ಈಗ ಮಧುಸೂದನ್ ಅವರು ಈ ರೀತಿಯಾದಂತ ಚರ್ಚೆ ನಡೆಸಬೇಕು ಅಂತನ್ನುವಂಥದ್ದೇ ದೇಶ ವಿರೋಧಿಗಳ ಒಂದಷ್ಟು ಜನ ಕುಸಿತ ಮನಸ್ಸಿನ ಚರ್ಚೆ, ಅವ್ರಿಗೆ ಚರ್ಚೆ ಬೇಕಾಗಿರುವಂತದ್ದು. ಒಂದಷ್ಟು ತಂಪಾದಂತ ನೀರನ್ನ, ಒಂದು ತಿಳಿಯಾದಂತ ನೀರನ್ನ ರಾಡಿ ಮಾಡಬೇಕು ಅಂತನ್ನುವಂಥದ್ದು ಅವರ ಉದ್ದೇಶ ಇದೆ. ಆ ಉದ್ದೇಶಕ್ಕೆ ನಾವು ತುಪ್ಪ ಹಾಕುವಂತ ಕೆಲಸವನ್ನ ಮಾಡಬಾರದು. ಸೂಕ್ಷ್ಮ ವಿಷಯಗಳು ಬಂದಂತ ಸಮಯದಲ್ಲಿ, ಅದು ಪರ್ಟಿಕ್ಯುಲರ್ಲಿ ಒಬ್ಬ ನಮ್ಮ ದೇಶದ ಒಬ್ಬ ಸೈನಿಕ ತೀರ್ಕೊಂಡಿರ್ಬೇಕಾದ್ರೆ ಅವನ ಸಂಸಾರದವರ ಜೊತೆ ಈ ರೀತಿಯಾದಂತ ಚರ್ಚೆಯನ್ನ, ಅದು ಬಲಪಂಥೀಯರಾಗ್ಲಿ ಎಡಪಂಥೀಯರಾಗ್ಲಿ, ಸಾವಿಗೂ ಯಾವ ಪಂಥಕ್ಕೂ ಯಾವ ಸಂಬಂಧ ಇಲ್ಲ. ಅದು ಯಾಕಂದ್ರೆ ಸಾವು, ನಾನು ಹೇಳೋದು, ಒಂದು ಯುದ್ಧ ಅನ್ನುವಂಥದ್ದು ನೋವನ್ನು ಬಿಟ್ಟು ಹೋಗುತ್ತೆ ಹೊರತಾಗಿ ನೆಮ್ಮದಿ ಬಿಟ್ಟು ಹೋಗಲ್ಲ ಅನ್ನುವಂಥ ಒಂದು ದೊಡ್ಡ ವಿಶಾಲವಾದ ಮೆಸೇಜ್ ಆ ಹುಡುಗಿದ್ದು. ಯಾವುದೇ ಯುದ್ಧ, ಯಾವುದೇ ದೇಶದ ಜೊತೆಗೂ ನಡೀಲಿ ಅಥವಾ ಭಯೋತ್ಪಾದನೆಯಿಂದ ಯಾರೇ ಸಾವನ್ನಪ್ಪಲಿ, ಅದರ ಹಿಂದೆ ಇರ್ತಕ್ಕಂಥ ನೋವೇ ಹೊರತಾಗಿ ನೆಮ್ಮದಿ ಆಗಲಿ, ಸಂತೋಷ ಇರೋದಿಲ್ಲ. ಆ ಕಾರಣಕ್ಕಾಗಿಯೇ ಇವತ್ತು ನಾವು ಎಷ್ಟೇ ಪಾಕಿಸ್ತಾನ ಜೊತೆಗೆ ಯುದ್ಧ ಮಾಡಲಿ, ಜಗಳ ಆಡಲಿ, ಸೀಸ್ ಫೈರ್ ಆದರೂ ಕೂಡ ಯಾಕೆ ನಮ್ಮನ್ನು ಆಳ್ತಕ್ಕಂಥ ಯಾವುದೇ ಸರ್ಕಾರಗಳು ಪಾಕಿಸ್ತಾನ ಜೊತೆಗೆ ಮಾತುಕತೆ ಮಾಡ್ತೀವಿ? ಯಾಕೆ ಶಾಂತಿ ಸಭೆಗಳಾಗ್ತವೆ? ಯಾಕೆ ಮೋದಿ ಅಲ್ಲಿ ಹೋದ್ರು? ಯಾಕೆ ಮನಮೋಹನ್ ಸಿಂಗ್ ಚರ್ಚೆ ಮಾಡ್ತಾರೆ? ಇವತ್ತು ಎಷ್ಟೇ ನಮ್ಮ ಘೋಷಿತ ಒಂದು ಟೆರರಿಸ್ಟ್ ಸ್ಟೇಟ್ ಅಂತ ಹೇಳಿದ್ರು ಕೂಡ ಪಾಕಿಸ್ತಾನ ಜೊತೆ ಪದೇ ನಾವು ಮಾತುಕತೆ ಆಡೋರು, ಆದರೆ ಒಂದು ಯುವತಿ ಹೇಳಿದ ತಕ್ಷಣ ಒಪ್ಪಕ್ಕೆ ರೆಡಿ ಇಲ್ಲ. ಅಲ್ಲ ಹುಬ್ರಾರ್, ಇನ್ನೊಂದು ವಿಷಯವನ್ನ ನಾವು ಮಾತನಾಡಬೇಕಾದಂತಹದ್ದು, ನಮ್ಮ ದೇಶದಲ್ಲಿ ಶತ್ರು ಸೈನಿಕರು ನಮ್ಮ ದೇಶಕ್ಕೆ ಬಂದಂತ ಸಮಯದಲ್ಲಿ, ಯುದ್ಧದಲ್ಲಿ ಶತ್ರು ಸೈನಿಕರನ್ನ ನಾವು ಹೊರದಾಕಿರ್ತೀವಿ ನಿಜ. ಆದ್ರೆ ಶತ್ರು ಸೈನಿಕರಿಗೆ ಸಲ್ಲಬೇಕಾದಂತ, ಒಬ್ಬ ಸೈನಿಕರಿಗೆ ಸಲ್ಲಬೇಕಾದಂತ ಒಂದು ಯೋಗ್ಯವಾದಂತಹ ಮರ್ಯಾದೆಯನ್ನು ಕೊಟ್ಟು ಅವರ ಶವಗಳನ್ನ ಇಲ್ಲ ವಾಪಸ್ ಕಳಿಸ್ಕೊಡ್ಲಾಗುತ್ತೆ, ಇಲ್ಲ ಅವರ ಧರ್ಮಕ್ಕೆ ತಕ್ಕ ಹಾಗೆ ಅವರ ಶವ ಸಂಸ್ಕಾರಗಳನ್ನ ಮಾಡಲಾಗುತ್ತೆ. ಇದರಲ್ಲಿ ಹೆಣದ ಮುಂದೆ ಯಾವುದೇ ಧರ್ಮವೂ ಇಲ್ಲ, ಹೆಣದ ಮುಂದೆ ಯಾವ ವಾದವೂ ಇಲ್ಲ, ಎಡ ಇಲ್ಲ, ಬಲ ಇಲ್ಲ, ಫ್ರಂಟ್ ಇಲ್ಲ, ಬ್ಯಾಕ್ ಇಲ್ಲ, ಟಾಪ್ ಇಲ್ಲ, ಬಾಟಮ್ ಇಲ್ಲ. ದುಃಖ ಆಗಿದೆ ಅಷ್ಟೇ. ಅದನ್ನ ಬಿಟ್ಟು ಈ ತರ ಯಾವುದೇ ಚರ್ಚೆ ಮಾಡುವಂಥದ್ದು ಇದು ಸಾಧು ಅಲ್ಲ. ಆದ್ರೆ ಒಂದಷ್ಟು ಜನರಿಗೆ ಈ ತರದ ಚರ್ಚೆ ಮಾಡುವಂತಹ ಒಂದು ಚಟ ಇರುತ್ತೆ, ಅಂತ ಅವ್ರು ಚರ್ಚೆ ಮಾಡ್ತಾರೆ. ನಾನಂತವ್ರಲ್ಲಿ ಕೈ ಮುಗಿದು ಕೇಳ್ತೇನೆ, ದಯಮಾಡಿ ಒಬ್ಬ ಸೈನಿಕನ ಮನೆಯವರ ಜೊತೆ, ಯಾರು ತನ್ನ ತಂದೆಯನ್ನ ಕಳ್ಕೊಂಡಿರ್ತಾನೆ, ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ದಾನೆ, ಅವನ ಪರಿವಾರದವರ ಜೊತೆ ಯಾವುದೇ ಚರ್ಚೆಯನ್ನು ದಯಮಾಡಿ ಮಾಡಬೇಡಿ. ಅಲ್ಲ, ನನಗೆ ಗೋಮಸೂದನ ನನ್ನ ನಿಜವಾಗ್ಲೂ ಕೂಡ ನಿಮ್ಮ ಬಗ್ಗೆ ನನಗೆ ಗೌರವ. ಯಾಕಂತಂದ್ರೆ ಇವತ್ತು ನೀವು ಬಹಳ ಪ್ರಬುದ್ಧವಾಗಿ ನಿಜವಾಗ್ಲೂ ಕೂಡ ಈ ದೇಶದ ಸಂವಿಧಾನ ಮತ್ತು ಈ ದೇಶದ ನಿಜವಾದ ಒಬ್ಬ ನಾಗರಿಕನಾಗಿ ಮಾತ್ರ ನೀವು BJP ನಾಯಕರ ನನಗೆ ಅನಿಸ್ಲಿಲ್ಲ ಇವತ್ತು. ನಾನು ಯಾಕಂದ್ರೆ ನಾನು ಯಾವತ್ತೂ ಕೂಡ ಈ ಪದ ಬಳಕೆ ಮಾಡಿಲ್ಲ ನಿಮ್ಮ ಬಗ್ಗೆ. ನೀವು ಅನೇಕ ಬಾರಿ ಅತ್ಯಂತ ಕಟ್ಟರ್ ಹಿಂದುತ್ವವಾದಿಯಾಗಿ, ಕಟ್ಟರ್ BJP ನಾಯಕರಾಗಿ ಮಾತಾಡಿದರೆ, ಆದರೆ ಇವತ್ತು ಬಹಳ ಪೊಲ್ಯೂಟ್ ಆಗಿ ತುಂಬ ಸ್ಪಷ್ಟವಾಗಿ ವಿಚಾರಗಳನ್ನ ಹೇಳ್ತಾ ಇದ್ದೀರಿ. ಆದರೆ ಎಲ್ಲೋ ಒಂದು ಕಡೆ ನಾನು ನೇರವಾಗಿ ಹೇಳ್ಬಿಡ್ತೀನಿ, ನಿಮ್ಮ ಅನೇಕ ಸಂಘಟನೆಗಳು ಇಂಥ ವಿಚಾರಗಳನ್ನು ಎತ್ತುಕೊಂಡು ಯುವಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ಒಡೆದಾಳುವ ರಾಜಕಾರಣ ಮಾಡ್ತಾ ಇದ್ದಾರೆ.
ಅದ್ರ ಕಾಂಗ್ರೆಸ್ ನೆಕ್ಸ್ಟ್ ಅವರು ಯೂಸ್ ಮಾಡ್ಕೊತಾರೆ, ಬೇರೆ ಬೇರೆ ಸಂಘಟನೆ ಯೂಸ್ ಮಾಡ್ಕೊಳ್ತಾರೆ. ಎಲ್ಲೋ ಒಂದು ಕಡೆ ಇದನ್ನು ರಾಜಕಾರಣಕ್ಕೆ ಬೇಳೆ ಬೇಯಿಸ್ಕೊಳ್ಳತಕ್ಕಂಥ ಆಗ್ತಾ ಇದೆ ದೇಶ ಪ್ರೇಮ ಅನ್ನುವಂಥದ್ದು. ಅಲ್ಲ, ನಾನು ಹೇಳ್ತಾ ಇರೋದು ಕೇಳಿ, ಯೂನಿವರ್ಸಿಟಿಗಳಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗುವಂತ, ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗುದವರ ಪರವಾಗಿ ಹೋಗಿ ನಿಂತ್ಕೊಂಡು ತಮ್ಮ ಚುನಾವಣಾ ರಾಜಕೀಯ ಮಾಡ್ಕೊಳ್ಳುವಂತದ್ದು ಬೇರೆ ಇದೆ, ಆ ಚರ್ಚೆ ಬೇರೆ. ಆದ್ರೆ ಈ ಚರ್ಚೆ ಒಬ್ಬ ಸೈನಿಕ ಅವರ ಪರಿವಾರದವರು, ಸೈನಿಕ ಸತ್ತಂತ ಸಮಯದಲ್ಲಿ ಅವರ ಪರಿವಾರದವರು ಯಾವುದೋ ದುಃಖದಿಂದ, ಯಾವುದೋ ಮನಸ್ಥಿತಿಯಿಂದ ಒಬ್ಬಳು ಇನ್ನು ಗಡಿಬೇಕಾಗಿರುವಂತ ಒಬ್ಬ ಹುಡುಗಿ ತನ್ನ ತಂದೆಯನ್ನು ಕಳ್ಕೊಂಡಿದ್ದಾಳೆ. ಅವಳ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳದೆ ಅದಕ್ಕೆ ದೇಶಭಕ್ತಿ, ದೇಶ ವಿರೋಧಿ ಈ ರೀತಿಯಾದಂತ ಯಾವುದೇ ಲೇಪನ ಕೊಡುವಂತದ್ದು ಅಮಾನವೀಯ ಆಗತ್ತೆ. ಇದನ್ನ ಡೆಲ್ಲಿ ಯೂನಿವರ್ಸಿಟಿ ನಡೆಯುವಂತ ಘಟನೆಗೂ, ಇದನ್ನ JNU ನಲ್ಲಿ ನಡೆಯುವಂತ ಘಟನೆಗೂ, ಇದನ್ನ ಬೆಂಗಳೂರಿನಲ್ಲೇ ನಡೆದಂತ ಒಂದು ಘಟನೆಗೂ, ಎಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗುವಂತದ್ದಕ್ಕೂ, ಕಾಶ್ಮೀರದಲ್ಲಿ ಹುಡುಗರನ್ನ ಕಲ್ಲೊಡಿ, ನೀವು ಅಲ್ಲಿರುವಂತ ಆರ್ಮಿಗಳ ಮೇಲೆ ನೀವು ಗುಂಡು ಹಾಕಿ ಅಂತ ಅಲ್ಲಿರುವಂತ ಯಾರೋ ಅವರ ಉತ್ಸಾಹ, ಇದನ್ನ ಉತ್ಸಾಹದಿಂದ ಇದು ಕಾಂಟ್ರಾಡಿಕ್ಟರಿ ಅಲ್ಲ, ಇಲ್ಲಿ ಕಾಂಟ್ರಾಡಿಕ್ಟರಿ ಬರ್ತಾ ಇದೆ. ಇಲ್ಲಿ ನೀವು ಸ್ವಲ್ಪ ಕಾಂಟ್ರಾಡಿಕ್ಟರಿ ತೋರ್ತಾ ಇದ್ರಿ. ನೀವು ಡೆಲ್ಲಿ ವಿಚಾರ ಬಂದಾಗ JNUದಲ್ಲಿ ಈ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಪಾಕಿಸ್ತಾನ ಪರವಾಗೋ ಆಜಾದಿ ಕಾಶ್ಮೀರ ಪರ ಘೋಷಣೆ ಹಾಕದಂಥವ್ರು ಫೋಟೋಗಳಿದ್ದಾವೆ. ನೀವು ಇಲ್ಲಿವರೆಗೂ ಕೂಡ ಅವ್ರು ಅರೆಸ್ಟ್ ಮಾಡೋಕ್ಕಾಗಿಲ್ಲ. ಇವತ್ತು ಆ ಜಮ್ಮು ಕಾಶ್ಮೀರದಲ್ಲಿ ನಿಮ್ಮ ಸರ್ಕಾರ ಯಾರ ಜೊತೆಗಿದೆ? PDP ಜೊತೆಗೆ. ಆ PDP ಯಾರ ಪರವಾಗಿದ್ದಾರೆ? ಪ್ರತ್ಯೇಕವಾದಿಗಳ ಪರವಾಗಿ ನಿಂತಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದು ಸಮ್ಮಿಶ್ರ ಸರ್ಕಾರ ಇದೆ ಅಂತಂದಾಕ್ಷಣ ನಮ್ಮ ಸಿದ್ಧಾಂತವನ್ನ ಅವರು ಒಪ್ಪಿದ್ದಾರೆ ಅಂತಿಲ್ಲ, ಅವರ ಸಿದ್ಧಾಂತ. ಹಾಗಾದ್ರೆ ದೇಶದ ಹಿತಾಸಕ್ತಿಯನ್ನ ಬಲಿ ಕೊಡ್ತೀರಂತ ಆಯ್ತಲ್ಲ ನೀವು. ರಾಜಕೀಯ ಮೈತ್ರಿಗಾಗಿ ದೇಶದ ಹಿತಾಸಕ್ತಿ ಬಲಿ ಕೊಡ್ತಾ ಇದ್ರಿ. ಅರ್ಥ ಮಾಡ್ಕೋಬೇಕಾಗಿಷ್ಟೇ. ಅರ್ಥ ಮಾಡ್ಕೊಂಡು ಹೇಳ್ತಿರೋದು ನಾನು. ಈಗ PDP ಜೊತೆಗೆ ನಿಮ್ಮ ರಾಜಕೀಯ ಅನಿವಾರ್ಯ ಮೈತ್ರಿ ಅನ್ನೋದಾದ್ರೆ ದೇಶದ ಹಿತಾಸಕ್ತಿಯನ್ನ ಬಲಿ ಕೊಡ್ತಾ ಇದ್ರಿ ತಾವು. ನಾನು ಹೇಳೋದು ದೇಶದ ಹಿತಾಸಕ್ತಿ ಪ್ರಶ್ನೆಯಲ್ಲಿ ನೀವು ರಾಜಿ ಆಗಲ್ಲ ಅನ್ನೋದಾದ್ರೆ ಒಂದು ರಾಜಕೀಯ ಪಕ್ಷ ಜೊತೆಗೆ ಒಂದು ಸರ್ಕಾರ ಮಾಡಲೇಬೇಕನ್ನೋ ಅನಿವಾರ್ಯತೆಗಾಗಿ ದೇಶಭಕ್ತಿ, ದೇಶ ಗಡಿ, ದೇಶದ ರಕ್ಷಣೆ ವಿಚಾರದಲ್ಲಿ ಕಾಂಪ್ರಮೈಸ್ ಆಗ್ತಿರಂತ ಅವರು ಪ್ರತ್ಯೇಕತಾವಾದಿಗಳ ಪರವಾಗಿ ನಿಲ್ತಾರೆ, ನೀವು ಪ್ರತ್ಯೇಕತಾವಾದಿಗಳ ವಿರುದ್ಧ ಮಾತಾಡ್ತೀರಿ. ಇಲ್ಲ ರೀ, ನಿಮಗೆ ನಾನು ಹೇಳ್ತಾ ಇರುವಂತದ್ದು ಅಲ್ಲಿ ಒಂದು ಸರ್ಕಾರವನ್ನ ಕೊಡ್ಲೇಬೇಕಾಗಿತ್ತು. ನಾವು ಸರ್ಕಾರವನ್ನ ನನಗೆ ನಿಮ್ಮ ಸರ್ಕಾರ, ನಿಮ್ಮ ಜಮ್ಮು ಕಾಶ್ಮೀರ ಸರ್ಕಾರಕ್ಕಿಂತ ನನಗೆ ದೇಶ ಮೊದಲು. ನಾವು ಅಲ್ಲಿಗೆ ಮಧುಸೂದನ್ ಅವರೇ, ನಿಮ್ಮ ಬಗ್ಗೆ ನಾನು ಗೌರವ ಇಟ್ಕೊಂಡು ಹೇಳ್ತಾ ಇದ್ದೀನಿ. ನನಗೆ ಜಮ್ಮು ಸರ್ಕಾರಕ್ಕಿಂತಲೂ ನನ್ನ ದೇಶ, ನನ್ನ ರಕ್ಷಣೆ ಬಹಳ ಮೊದಲ ಪ್ರಯಾರಿಟಿ. ರಾಷ್ಟ್ರಪತಿ ಹಲೋ, ನನಗೆ ಜಮ್ಮು ಸರ್ಕಾರ, BJP PDP ಸರ್ಕಾರಕ್ಕಿಂತ ನನ್ನ ದೇಶದ ರಕ್ಷಣೆ ಮೊದಲ ಪ್ರಯಾರಿಟಿ ನನಗೆ. ನಿಮಗೆ ನಾನು ಹೇಳ್ತಾ ಇರೋದು ಅಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ BJP PDP ಜೊತೆ ಸೇರಿ ಒಂದು ಸರ್ಕಾರವನ್ನು ಕೊಟ್ಟಿದೆ. ಸೊ ಅದು ದೇಶ ಹಿತಾಸಕ್ತಿ ಏನಾದ್ರೂ ಆಗ್ಲಿ, ಅಲ್ಲಿ ದಿನ ಅಲ್ಲಿ ಕಲ್ ತೂರಾಟ ಆಗ್ತಾ ಇದೆ, ದಿನ ಅಲ್ಲೇ ಫೈರಿಂಗ್ ಆಗ್ತಾ ಇದೆ. ನೆನ್ಪಿಟ್ಕೊಳ್ಳಿ ಹೋಗ, ದೇಶದ ಹಿತಾಸಕ್ತಿಯನ್ನು ಕಾಪಾಡ್ತಾ ಇರೋದೇ ಬಿಜೆಪಿಯಲ್ಲಿ. ದೇಶದ ಹಿತಾಸಕ್ತಿ ಆಗಿದ್ರೆ ಜಮ್ಮು ಕಾಶ್ಮೀರದಲ್ಲಿ PDP ಜೊತೆ ಸರ್ಕಾರನೇ ಮಾಡ್ತಿರ್ಲಿಲ್ಲ ನೀವು. ಬುರಾನ್ ವಾನಿ ಅಲ್ಲ, ಬುರಾನ್ ವಾನಿ ಒಬ್ಬ ದೇಶಭಕ್ತ, ಬುರಾನ್ ವಾನಿ ದೇಶಭಕ್ತ ಅಂತ PDP ಹೇಳುತ್ತೆ, ನೀವು ಒಬ್ಬ ದೇಶದ್ರೋಹಿ ಅಂತ ಹೇಳ್ತೀರಿ. ಬುರಾನ್ ವಾನಿ ಒಬ್ಬ ದೇಶಭಕ್ತ ಅಂತ PDP ಹೇಳುತ್ತೆ, BJP ಹೇಳುತ್ತೆ ಅವನು ದೇಶದ್ರೋಹಿ ಅಂತ ಹೇಳುತ್ತೆ. ನಿಮ್ಮಲ್ಲೇ ಕಾಂಟ್ರಾಡಿಕ್ಟರಿ ಇದೆ ದೇಶಭಕ್ತಿ ಬಗ್ಗೆ. ನೋಡ್ರಿ, ಇದು ಏನೇನಿದೆಯೋ ಇದು ಇದೆ. ಇದೆ ಅನ್ನೋದು ರಾಜಕೀಯ ಅನಿವಾರ್ಯತೆ, ದೇಶಭಕ್ತಿ ಅನ್ನೋದು ರಾಜಕಾರಣದ ಒಂದು ಅಸ್ತ್ರ, ಒಂದು ಭಾಗ ಅಷ್ಟೇ. ಎಸ್ ಗೋಮುಸೋದನರ ಈ ಚರ್ಚೆ ನಿಲ್ಲಲ್ಲ, ಯಾಕಂತಂದ್ರೆ ಇದು ನಿರಂತರವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಯಾಕಂತಂದ್ರೆ ದೇಶಭಕ್ತಿ ಅನ್ನುವಂಥದ್ದು ಗೋಮುಸೋದನವರ ಗುತ್ತಿಗೆನೂ ಅಲ್ಲ, ಅದು ನನ್ನ ಗುತ್ತಿಗೆನಲ್ಲ, ಅದು ಒಂದು ಬದುಕಿನ ಭಾಗ. ಅದು ದೇಶ, ನಮ್ಮನ್ನ ಯಾವ ಥರ ನನ್ನ ತಾಯಿ ಅಂತ ಕರಿತೀನೋ ಅದನ್ನು ಯಾರಿಗೂ ಕೂಡ ಹೇಳಬೇಕಾಗಿಲ್ಲ, ಊರಾಗ ಡಂಗೂರು ಸಾರಬೇಕಾಗಿಲ್ಲ, ಟಾಮ್ ಹೊಡಿಬೇಕಾಗಿಲ್ಲ. ಹಾಗಾಗಿ ನನ್ನ ದೇಶಭಕ್ತಿಯನ್ನು ಪ್ರಶ್ನೆ ಮಾಡೋಕ್ಕೆ ಯಾರಿಗೂ ಹಕ್ಕು ಇಲ್ಲ, ಮತ್ತು ಯಾರೂ ಕೂಡ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ. ಗೋಮುಸೂದನ್ ಅವರು ಕೆಲವು ವಿಚಾರಗಳನ್ನು ಮುಕ್ತವಾಗಿ ಒಪ್ಕೊಂಡಿದ್ದಾರೆ. ಆದರೆ ದೇಶಭಕ್ತಿ ಅಂತ ಬಂದಾಗ ರಾಜಕೀಯ ಅನಿವಾರ್ಯತೆ ಕಾರಣಕ್ಕಾಗಿ ಓಕೆ ಅಂತೆ, ಆದ್ರೆ ರಕ್ಷಣೆ ಮಾಡ್ತಾರದು ನಾವೇ ಅಂತ. ಅದು ಕಾಂಟ್ರಾಡಿಕ್ಟ್, ಅವರಲ್ಲೇ ವೈರುಧ್ಯಗಳಿದ್ದಾವೆ ನೋಡ್ರಿ. ನನ್ನ ಒಂದು ಪ್ರಶ್ನೆ ಗೋಮುಸೂದನ್ ಅವರಿಗೆ ಸರ್, ಮೊದಲನೇದಾಗಿ ಇಲ್ವಾ ಓಟ್ರಾ ಇಲ್ಲ, ಅವರು ಪ್ರತಾಪ್ ಸಿಂಹ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹ ದಾವೂದ್ ಇಬ್ರಾಹಿಂ ಹೋಲಿಸಿದ್ದಾರೆ ನಿಮ್ಮ ಈ ಒಂದು ಯುವತಿಯನ್ನ. ನೋಡಿ, ನಾನು ಹೇಳ್ತಾ ಇರೋದು ಈ ರೀತಿಯಾದಂತಹ, ನಾನು ಹೇಳದ್ನಲ್ಲ,
ಇದು ದುರ್ದೈವ. ಈ ರೀತಿಯಾದಂತ ಚರ್ಚೆ ಅದು ಯಾರೇ ಮಾಡಿದ್ರು ಸಹ ಒಂದು ತಂದೆಯನ್ನು ಕಳ್ಕೊಂಡಿರುವಂತಹ ಮಗಳು. ಸೊ ಪ್ರತಾಪ್ ಸಿಂಹ ಆ ತರದ ಟ್ವೀಟ್ ಮಾಡಬಾರ್ದಾಗಿತ್ತು, ನಿಮ್ ಪ್ರಕಾರ ಕಂಪೇರ್ ಮಾಡಬಾರ್ದಾಗಿತ್ತು. ವಿದ್ಯಾರ್ಥಿನಿ ಅವಳು. ಹಾಗಾಗಿ ಅವಳ ಭಾವನೆಗಳಿಗೆ ನಾವು ಇಷ್ಟು ಅತಿರೇಕದ ಅರ್ಥಗಳನ್ನು ಕಟ್ಟು ಚರ್ಚೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಎಸ್, ಧನ್ಯವಾದ ಮಧುಸೂದನ್ ಸ್ಪಷ್ಟವಾಗಿ ಹೇಳಿದರೆ, ನೀವು ಈ ಕಂಪ್ಲೇಂಟ್ ಪ್ರಕಾರ ಪೊಲೀಸರು ಕ್ರಮ ತಗೊಳ್ತಾರೆ ನಂಬಿಕೆ ಇದೆಯಾ? ನಿಮ್ಮದೇ ಸರ್ಕಾರ ಇದೆ. ಈ ಕಂಪ್ಲೇಂಟ್ ಪ್ರಕಾರ ನಾವೀಗ ಆಲ್ರೆಡಿ ನಾವು ರಾಜ್ಯ ಸರ್ಕಾರ ಅಥವಾ ಮತ್ತೆ ನಮ್ಮ ಪೊಲೀಸ್ ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಇಂಥ ಒಂದು ಪ್ರಚೋದನಾತ್ಮಕ ಹೇಳಿಕೆಗಳನ್ನ ನಾವು ಈಗಲೇ ದಮನ ಮಾಡದಲ್ಲಿದ್ದರೆ ಮುಂದೊಂದು ದಿನ ಈ ರೀತಿಯ ಪ್ರಚೋದನಾತ್ಮಕ ಹೇಳಿಕೆಗಳು ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂಥ ಒಂದು ದೊಡ್ಡ ಒಂದು ಹೊಡೆತ ಈ ಪ್ರತಾಪ್ ಸಿಂಹನಂತ ಒಬ್ಬ ಏನು ಪ್ರಚೋದನಾತ್ಮಕ ಹೇಳಿಕೆಗಳ ವ್ಯಕ್ತಿಯಿಂದ ಆಗ್ಬೋದು. ಹಾಗಾಗಿ ಈ ಕೂಡಲೇ ಪ್ರತಾಪ್ ಸಿಂಹ ಅವರಿಗೆ ಎಚ್ಚರಿಸಿ, ರಾಜ್ಯ ಯುವ ಕಾಂಗ್ರೆಸ್ ಕೂಡ ಈಗ ಈ ಮುಖಾಂತರ ಎಚ್ಚರಿಸ್ತಾ ಇದೆ, ದಯವಿಟ್ಟು ತಮ್ಮ ಪ್ರಚೋದನಾತ್ಮಕ ಹೇಳಿಕೆಗಳನ್ನ ನಿಲ್ಲಿಸಿ ಅಭಿವೃದ್ಧಿ ಪರವಾದ ಕೆಲಸಗಳನ್ನು ಮಾಡಿ, ನಿಮಗೆ ಬೇಕಾದಂಥ ಭಾಳಷ್ಟು ಜವಾಬ್ದಾರಿ ಇದೆ ಮತ್ತು ನೀವು ರಾಜ್ಯ ಯುವ ಮೋರ್ಚಾದ ಅಧ್ಯಕ್ಷರಾಗಿರೋದ್ರಿಂದ ಹೆಚ್ಚು ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಬಹಳ ಸರಳವಾಗಿ ಮಧುಸೂದನ್ ಅವರು ಒಂದು ರೀತಿಯಲ್ಲಿ ಇದನ್ನು ಸಮರ್ಥಿಸ್ಕೊಳ್ಳೋಕೆ ಆಗದೇ ಇರೋ ಪರಿಸ್ಥಿತಿ ಇರೋದ್ರಿಂದ ಒಂದು ರೀತಿ ಮಾಧ್ಯಮಗಳ ವಿರುದ್ಧ ಸ್ಮೂತ್ ಆಗಿ ಥ್ರೆಟನ್ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ ಕೇಂದ್ರ ಸಚಿವರು ರವಿಶಂಕರ್ ಪ್ರಸಾದ್ ಕೂಡ ಹೇಳಿದ್ದಾರೆ, ಮಾಧ್ಯಮಗಳು ಇದನ್ನೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ, ಅವರ ವಿರುದ್ಧ ಕಾನೂನು ಕ್ರಮಕ್ಕೂ ನಾವು ಮುಂದಾಗಬಹುದು ಅಂತ. ಇವತ್ತವರು ಅವರ ಸ್ಟೇಟ್ಮೆಂಟ್ಗಳು ಮತ್ತೆ ಅವರ ಹಿಂಜರಿಕೆ ಏನಿದೆ ಬಣ್ಣ ಬಯಲಾಗ್ತಾ ಇದೆ ಅನ್ನತಕ್ಕಂಥ ಭಯನೇ ಹೊರತು ಇಂಥವರು JNU-ನಲ್ಲಾಗ್ಲಿ ಅಥವಾ DU-ನಲ್ಲಾಗ್ಲಿ ಆದಂತ ಘಟನೆ ಇನ್ನು ಮುಂದಕ್ಕೆ ನಡೀದೇ ನೋಡ್ಕೋಬೇಕು, ನಡೀಬಾರ್ದು ಅನ್ನೋ ಸ್ಟೇಟ್ಮೆಂಟ್ ಯಾರ ಬಾಯಲ್ಲೂ ಕೂಡ ಬರಲಿಲ್ಲ. ಇದು ಒಂದು ರೀತಿ ದೇಶ ವಿರೋಧಿ. ಖಂಡಿತ ಶಿವಕುಮಾರ್, ಯಾಕಂತಂದ್ರೆ ಇವತ್ತು ನಡೀತಾ ಇರ್ತಕ್ಕಂಥದ್ದು ಬಹಳಷ್ಟು ಇದರಲ್ಲಿ ಮುಕ್ತ ಚರ್ಚೆ ಆಗ್ತಾ ಇದೆ. ಆ ಚರ್ಚೆಯನ್ನು ಕೂಡ ಇವತ್ತು BJP ಕೇಂದ್ರ ಸರ್ಕಾರ ಸಹಿಸ್ಕೊಳ್ತಾ ಇಲ್ಲ. ಅವರೆಲ್ಲ ಸಚಿವರು ಕೂಡ ಒಬ್ಬ BJP ಪದಾಧಿಕಾರಿ ಥರ ಬಂದು ಅವ್ರಿಗೆ ಮಾತಾಡ್ತಾ ಇದ್ದಾರೆ. ಅವ್ರು ಯಾರು ಕೂಡ ಈ ಕೇಂದ್ರದ ಸರ್ಕಾರದ ಸಚಿವರಾಗಿ ಇಲ್ಲಿ ಆಗಿರ್ತಕ್ಕಂಥ ಹಿಂಸಾಚಾರ, ಆ ಮಹಿಳೆ ಮೇಲೆ ಆದಂಥ ಅನ್ಯಾಯ, ಇದರ ಘಟನಾವಳಿಗಳು, ತನಿಖೆ ಇವ್ಯಾವೂ ಕೂಡ ಹೋಗ್ತಾ ಇಲ್ಲ. ದೇಶದ್ರೋಹಿಗಳ ವಿರುದ್ಧ ನಮ್ಮ ಸರ್ಕಾರ ಸಹಿಸಲ್ಲ, ನಾವು ಅದರ ಫಸ್ಟ್ ಪ್ರಯಾರಿಟಿ ಈ ಥರ ಹೇಳ್ತಾನೆ ಯುವಕರನ್ನು, ವಿದ್ಯಾರ್ಥಿಗಳನ್ನು, ಕಾಲೇಜ್ಗಳನ್ನು, ಕ್ಯಾಂಪಸ್ಗಳನ್ನು, ಯೂನಿವರ್ಸಿಟಿಗಳನ್ನು ಒಡೆದಾಳುವ ರಾಜಕಾರಣ ಮಾಡ್ತಾ ಇದ್ದಾರೆ. ಆ ರಾಜಕಾರಣದಲ್ಲಿ ನಾವೇನು ಕಮ್ಮಿ ಅಂತೇಳಿ ಬೇರೆ ಪಕ್ಷಗಳು ಕೂಡ ಎಂಟ್ರಿ ಹೊಡೆದಿದ್ದಾವೆ. ಸೊ ಹಾಗಾಗಿ ದೇಶಭಕ್ತಿ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇವೆರಡೂ ಕೂಡ ಯಾರಿಗೂ ಕೂಡ ಕೇಳಿ ಪಡೆಯುವಂಥದ್ದಲ್ಲ ಅಥವಾ ಅನೌನ್ಸ್ ಮಾಡುವಂಥದ್ದಲ್ಲ. ಅದು ಸಹಜ, ನ್ಯಾಚುರಲ್ ಜಸ್ಟಿಸ್ ಅಂತ ಹೇಳ್ತೀವಿ. ಅದು ನಿಸರ್ಗ ನ್ಯಾಯದ ಹಾಗೇ ಅವಕಾಶಗಳು ಇರಬೇಕಂತ ಹೇಳ್ತೇವೆ. ವಿಶೇಷ ಚರ್ಚೆ ಮುಗಿಸ್ತಾ ಇದ್ದೀನಿ. ಸುದ್ದಿ TV, ನಾವು ಸುಳ್ಳು ಹೇಳಲ್ಲ.